ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆ 6ನೇ ಅಧ್ಯಾಯ 2ನೇ ಶ್ಲೋಕದ ಕೊನೆಯ ಭಾಗ. ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಮಹೋದಧಿಹಿ ಇವ ಅಹಂ ಸ ಪ್ರಪಂಚೋ ವೀಕ್ಷಿ ಸನ್ನಿಭ್ಯ. ನಾನು ಮಹಾಸಾಗರದಂತೆ ಇದ್ದೀನಿ. ಐ ಆಮ್ ಲೈಕ್ ಎ ಹ್ಯೂಜ್ ಓಷನ್, ವಾಸ್ಟ್ ಓಷನ್. And from the standpoint of ocean, I am not seeing the ಜಗತ್. ಜಗತ್ತು ನನಗೆ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ನಾನು ಅಲೆಗಳನ್ನು ನೋಡ್ತಾ ಇದ್ದೀನಿ. ಸ ಪ್ರಪಂಚೋ ವೀಚಿ ಸನ್ನಿಭ. ಈ ಪ್ರಪಂಚ ಅನ್ನುವಂತಹದ್ದು ಅಲೆಗಳಂತೆ. ಬಟ್ ಇನ್ ರಿಯಾಲಿಟಿ ನಾವೇನು ಅಲೆಗಳು ಅಂತ ಹೇಳ್ತೀವಿ, ವೇವ್ಸ್, ಸಾಗರದಲ್ಲಿ ಕಂಡುಬರುವಂತಹ ವೇವ್ಸ್, ಅಲೆಗಳನ್ನು ನಾವು ನೋಡ್ತೀವಿ. ನೋಡಿದಾಗ ಅದನ್ನು ಅಲೆಗಳು ಅಂತಲೇ ಗುರುತಿಸ್ತೀವಿ. ಎ ಬಿಗ್ ವೇವ್, ಸ್ಮಾಲ್ ವೇವ್, ಈ ರೀತಿ ಕರಿತೀವಿ. ಬಟ್ ಇನ್ ರಿಯಾಲಿಟಿ ವೇವ್ಸ್ ಆರ್ ನಥಿಂಗ್ ಬಟ್ ದಿ ವಾಟರ್. ವೇವ್ಸ್ ಆರ್ ನಥಿಂಗ್ ಬಟ್ ದಿ ವಾಟರ್. ಬಟ್ ನಾವು ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಜನರಲಿ ವಿ ಸ್ಪೀಕ್ ಲೈಕ್ ದಿಸ್. ಅಲೆಗಳು ಹುಟ್ಟುತ್ತಾ ಇದೆ, ಬೆಳೀತಾ ಇದೆ, ಬರ್ತಾ ಇದೆ, ಮುನ್ನುಗ್ಗುತ್ತಾ ಇದೆ. ಕಡಲಿನ ತೀರಕ್ಕೆ ಅಪ್ಪಳಿಸಿ ಅವು ನಿರ್ನಾಮ ಹೊಂದಿತು. ಅವೆಲ್ಲ ಹುಟ್ಟಿದಂತಹ ಅಲೆಗಳು ನಾಶಗೊಂಡಿತ್ತು. ಈ ರೀತಿ ನಾವು ಮಾತನಾಡ್ತೀವಿ. ಬಟ್ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಲೈಕ್ ದಿಸ್, ಅಲೆಗಳು ಹುಟ್ಟಿತು, ಅಲೆಗಳು ನಾಶವಾಯಿತು, ಈ ರೀತಿ ಯೋಚನೆ ಮಾಡೋದಕ್ಕಿಂತ ರಿಯಾಲಿಟಿಯನ್ನು ಕುರಿತು ನಾವು ಯೋಚನೆ ಮಾಡಿದಾಗ ಅಲ್ಲಿ ಇರುವಂತಹ ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸಿ, ದಿ ವೇವ್ಸ್ ಆರ್ ನಥಿಂಗ್ ಬಟ್ ದಿ ಓಷನ್. ಅಲೆಗಳು ಅಂತ ನಾವು ಕರೆದ್ರೂ ಕೂಡ ಅವು ಸಮುದ್ರಕ್ಕಿಂತ ಬೇರೆ ಅಲ್ಲ. ಸಮುದ್ರದಲ್ಲೇ ಹುಟ್ಟಿರುವಂತಹದ್ದು, ಸಮುದ್ರದಲ್ಲೇ ಲೀನವಾಗುತ್ತೆ. ಸಮುದ್ರವೇ ಅದು, ಸಮುದ್ರದಲ್ಲಿರುವಂತಹ ಜಲರಾಶಿ ಅದು. ಸೊ ಆ ಜಲರಾಶಿಯಲ್ಲಿ ಒಂದು ಭಾಗ ಈಸ್ ದಿಸ್ ಅಲೆ. ಸಾಗರದಲ್ಲಿ ಹರಿತಾ ಇರುವಂತಹ ನೀರಿನ ರಾಶಿಯಲ್ಲಿ ಗುಳ್ಳೆಗಳಿರುತ್ತೆ, ನೊರೆಗಳಿರುತ್ತೆ, ಅಲೆಗಳನ್ನು ನೋಡ್ತೀವಿ. ಅದು ಯಾವುದು ಸಮುದ್ರಕ್ಕಿಂತ ಬೇರೆ ಇಲ್ಲ, ನೀರಿಗಿಂತ ಬೇರೆ ಅಲ್ವೇ ಅಲ್ಲ ಅದು. ಆಲ್ ಆಫ್ ದೆಮ್ ಆರ್ ಡಿಫರೆಂಟ್ ಫಾರ್ಮ್ಸ್. ಅಲ್ಲಿ ನಾವು ಅನೇಕ ರೂಪಗಳನ್ನು ನೋಡ್ತೀವಿ. ಪ್ರತಿಯೊಂದು ರೂಪಕ್ಕೂ ಒಂದು ಹೆಸರನ್ನು ಕೊಡ್ತೀವಿ. ಸಣ್ಣ ಗುಳ್ಳೆಗಳನ್ನು ನೋಡ್ತೀವಿ, ಬಬಲ್ಸ್ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ನೀರಿನ ನೊರೆಗಳನ್ನು ಕಾಣ್ತೀವಿ. ಅದೇ ರೀತಿ ಸಮುದ್ರದಲ್ಲಿ ಅಲೆಗಳನ್ನು ಕೂಡ ಕಾಣ್ತೀವಿ. ಅಲೆಗಳನ್ನು ನೋಡ್ಬಿಟ್ಟು ನಾವು ಹುಚ್ಚೆದ್ದು ಕುಣಿತೀವಿ. ಓ, ಅಲೆಗಳು ಹುಟ್ಟಿತು, ಅಲೆಗಳು ನಾಶವಾಗೋಯಿತು. ಅಲೆಗಳು ಹುಟ್ಟಿತು, ಅಲೆಗಳು ನಾಶವಾಯಿತು. ಸಿ, ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಲೈಕ್ ದಿಸ್, ವಾಟ್ ಈಸ್ ರಿಯಾಲಿಟಿ ಹಿಯರ್?
waves are nothing but the ocean. They are nothing but the ocean. ಯಾವಾಗ ನಮಗೆ ಈ ಸತ್ಯ ಅನ್ನುವಂತಹದ್ದು ದರ್ಶನವಾಗುತ್ತೆ, ಸತ್ಯ ದರ್ಶನ ಅಂತ ಹೇಳ್ತಾರೆ. ವೆನ್ ದಿ ರಿಯಾಲಿಟಿ ಈಸ್ ಅಂಡರ್ಸ್ಟುಡ್, then there will be no disturbances in the mind. Till that happens, till we understand the reality, there are so many things in the mind. ಆ ಮನಸ್ಸಿನಲ್ಲಿ ಹುಚ್ಚೆದ್ದು ಕುಣಿತಾ ಇರುವಂತಹ ಅನೇಕ ಆಲೋಚನೆಗಳು ನಮ್ಮ ಮನಸ್ಸನ್ನು ಚಿಂತಾಕ್ರಾಂತವನ್ನಾಗಿ ಮಾಡುತ್ತೆ. ಡಿಸ್ಟರ್ಬೆನ್ಸಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದಿ ಮೈಂಡ್ because we have not understood the reality. Once the reality is understood, mind becomes very quiet. Mind is quiet ಅಂತಂದ್ರೆ there is no doubt in the mind. ಅಲ್ಲಿ ಸಂಶಯಗಳೇ ಇಲ್ಲ, ಅನುಮಾನವೇ ಇಲ್ಲ. ಬಿಕಾಸ್ ಅಲ್ಲಿರುವಂತಹದ್ದೇನು ಸತ್ಯ. ಸತ್ಯ ಈಸ್ ಆಲ್ವೇಸ್ ಏಕಃ, ದಟ್ಸ್ ಆಲ್. ಇದು ಸತ್ಯವಾ ಅದು ಸತ್ಯವಾ, 108 ಸತ್ಯಗಳಿಲ್ಲ ಅಲ್ಲಿ. ರಿಯಾಲಿಟಿ ಅಂತ ಹೇಳಿದಾಗ ಇಟ್ ಈಸ್ ಏಕಃ. ಪರಮಾತ್ಮನನ್ನು ನಾವು ಏಕಃ ಅಂತ ಕರಿತೀವಿ. ಸತ್ಯ ಅನ್ನುವಂತಹದ್ದು ಪರಮಾತ್ಮನ ಮತ್ತೊಂದು ಹೆಸರು. ಸೊ ಸತ್ಯ ಈಸ್ ನಾಟ್ ಡಿಫರೆಂಟ್, ಪರಮಾತ್ಮ ಈಸ್ ನಾಟ್ ಡಿಫರೆಂಟ್. ಸೊ ವೆನ್ ವಿ ಅಂಡರ್ಸ್ಟ್ಯಾಂಡ್ ದಿ ರಿಯಾಲಿಟಿ, then there will be no disturbances in the mind. So even ಸತ್ಯ ಗೊತ್ತಾದಾಗ ಅಲ್ಲಿ ಹೇಗಿರುತ್ತೆ ಅಂತಂದರೆ, ಈವನ್ ವೇವ್ಸ್, ಅಲೆಗಳು ಕೂಡ ಹೇಳುತ್ತೆ ಐ ಆಮ್ ನಾಟ್ ದಿ ವೇವ್. ಅಲೆ ಕೂಡ ಹೇಳುತ್ತೆ ಐ ಆಮ್ ನಾಟ್ ದಿ ವೇವ್, ಐ ಆಮ್ ಓಷನ್. ಸೊ ಈ ರೀತಿ ಅಲೆ ಕೂಡ ಈ ಒಂದು ಸತ್ಯವನ್ನು ತಿಳ್ಕೊಂಡಾಗ ಅಲೆಗೆ ಹೆದರಿಕೆ ಇಲ್ಲವೇ ಇಲ್ಲ. ನಾನು ಹುಟ್ಟದೆ, ನಾನು ಸತ್ತೋದೆ, ನಾನು ನಾಶವಾದೆ. ನೋ. ಸೊ even the waves are also very happy. When the truth is realized, the waves also felt very happy because there are no distractions for the waves. Wave is a form from the ocean. Waves are nothing but the ocean. See, ನಾನು ಅಲೆ, ಐ ಆಮ್ ವೇವ್ ಅಂತ ತಿಳ್ಕೊಳ್ಳುವಂತಹದ್ದು, ಇಟ್ ಈಸ್ ಲಿಮಿಟೇಷನ್. ನನ್ನನ್ನು ನಾನು ಅಲ್ಪನನ್ನಾಗಿ ಕಾಣುವಂತಹದ್ದು. ಇಫ್ ಐ ಸೇ ಐ ಆಮ್ ವೇವ್, ಬಟ್ ವೆನ್ ಐ ಅಂಡರ್ಸ್ಟುಡ್ ದಟ್ ಐ ಆಮ್ ದಿ ಓಷನ್, this understanding is limitless. Thinking that I am wave is limited. Understanding the reality that I am not the wave is limitless. Iti gnanam, and this is the knowledge. So satya ಈ ರೀತಿ ಇದೆ. ಇತಿ ಜ್ಞಾನಂ ತದೈತಸ್ಯ ನ ಗ್ರಹೋ ನ ತ್ಯಾಗೋ ಲಯಃ. ಸೊ ಯಾವುದನ್ನು ನಾನು ಹಿಡ್ಕೊಳ್ಳಿ, ಯಾವುದನ್ನು ನಾನು ಬಿಟ್ಕೊಡ್ಲಿ? ಅಲ್ಲಿ ಅಲೆ ಇಲ್ಲ, ಅಲ್ಲಿ ಅಲೆ ಇಲ್ಲ, ಅಲ್ಲಿರೋದು ಯಾವುದು? ನೀರು. ಇಟ್ ಈಸ್ ದಿ ಓಷನ್. ಸೊ ಅಲೆಗಳನ್ನಾಗಲಿ ಅಥವಾ ಇನ್ನೊಂದನ್ನಾಗಲಿ ನಾನು ಅಲ್ಲಿ ಏನು ಹಿಡ್ಕೊಳ್ಳಿ? ನೀರಿನ ಗುಳ್ಳೆಯನ್ನಾಗಲಿ ಇಲ್ಲ, ಅಲ್ಲಿ ಬೇರೆ ಯಾವುದೂ ಇಲ್ಲೇ ಇಲ್ಲ. ಸಾಗರಕ್ಕಿಂತ ಬೇರೆ ಅಲ್ಲಿ ಇನ್ನು ಮತ್ತೊಂದು ವಸ್ತುವೇ ಇಲ್ಲ ಅಂತಂದಮೇಲೆ ನಾ ಯಾವುದನ್ನು ಹಿಡ್ಕೊಳ್ಳಿ? ಇದು ಸಾಗರ, ಇದು ವೇವ್, ಅದರಿಂದ ವೇವ್ನ ಬಿಟ್ಬಿಡ್ತೀನಿ. ನೋ, ವೇವ್ ಈಸ್ ನಥಿಂಗ್ ಬಟ್ ದಿ ವಾಟರ್. It is the ocean, that's all. There is no second thing at all. Iti gnanam, this is the knowledge. Adrinda laya is not possible. This is the Dhira Vani of Janaka Maharaja to Guru Astavakra. Astavakra ಹೇಳ್ತಾರೆ ಶಿಷ್ಯನಿಗೆ, ಲಯವನ್ನು ಹೊಂದು. See, from the standpoint of Advaita Vedanta, Janaka Maharaja, he is a realized master and he is Advaita Vedantavana ಚೆನ್ನಾಗಿ ಅರಿತಿರುವಂತಹ ಜ್ಞಾನಿ ಜನಕ ಮಹಾರಾಜನಾದುದರಿಂದ ಅವನಿಗೆ ಮತ್ತೊಂದು ಕಾಣಿಸ್ತಾನೆ ಇಲ್ಲ. He is so convinced. Advaita
ಅಂಡ್ ಹಿ ಕಂಟಿನ್ಯೂಸ್. ಅಹಂ ಶುಕ್ತಿ ಸಂಕಾಶಃ ರೂಪ್ಯವತ್ ವಿಶ್ವಕಲ್ಪನಾ ಇತಿ ಜ್ಞಾನಂ ತಥೈತಸ್ಯ ನ ತ್ಯಾಗೋ ನ ಗೃಹೋ ಲಯಃ. ಶುಕ್ತಿ ಸಂಕಾಶ, ಶುಕ್ತಿ ಸಂಕಾಶ ಅಂತಂದರೆ ಕಪ್ಪೆ ಚಿಪ್ಪಿನಂತೆ. ಇಟ್ ಈಸ್ ಲೈಕ್ ಕಪ್ಪೆ ಚಿಪ್ಪು, ಶೆಲ್. ಸೊ ರೂಪ್ಯವತ್ ಅಂತಂದರೆ ದಟ್ ಕಪ್ಪೆ ಚಿಪ್ಪು ಈಸ್ ಅಪಿಯರಿಂಗ್ ಆಸ್ ಸಿಲ್ವರ್, ಬೆಳ್ಳಿಯಂತೆ ಬೆಳಗ್ತಾ ಇದೆ ಅದು. ಸೊ ದಿಸ್ ಕಪ್ಪೆ ಚಿಪ್ಪು ಈಸ್ ಅಪಿಯರಿಂಗ್ ಆಸ್ ಬೆಳ್ಳಿ. ಈ ರೀತಿ ತಿಳ್ಕೊಂಡಿರೋಂತಹದ್ದು ಇಟ್ ಈಸ್ ದಿ ಕಲ್ಪನೆ ಆಫ್ ದಿ ಪ್ರಪಂಚ. ಸೊ ಅಗೇನ್ ಇಲ್ಲಿ ಜನಕ ಮಹಾರಾಜ ಗುರು ಅಷ್ಟಾವಕ್ರರು ಆರ್ಭಟಿಸ್ತಾ ಇದ್ದಾರೆ ಲಯವನ್ನು ಹೊಂದುವಂತ. ಬಟ್ ಹಿಯರ್ ಜನಕ ಮಹಾರಾಜ ಮತ್ತೊಮ್ಮೆ ಗುಡುಕ್ತಾ ಇದ್ದಾನೆ, ನೋ ಇಟ್ ಈಸ್ ನಾಟ್ ಪಾಸಿಬಲ್. ಅಂಡ್ ಹಿ ಸೇಸ್, ನಾನು ಕಪ್ಪೆ ಚಿಪ್ಪಿನಂತೆ. ಬಿಕಾಸ್ he is always he stands from the ರಿಯಾಲಿಟಿ ದೃಷ್ಟಿಕೋನದಲ್ಲಿ ನಿಂತು ಮಾತನಾಡ್ತಾನೆ ಜನಕ ಮಹಾರಾಜ. ಸೊ ಹಿ ಸೇಸ್, ನಾನು ಕಪ್ಪೆ ಚಿಪ್ಪಿನಂತೆ ಹೊಳಿತಾ ಇದ್ದೀನಿ. ದಟ್ ಈಸ್ ಟ್ರೂ. ಆದರೆ ಈ ಪ್ರಪಂಚವನ್ನು ಕಲ್ಪನೆ ಅಂತ ಕರೆದಿರೋದ್ರಿಂದ ಈ ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ನನ್ನ ಈ ಹೊಳೆಯುವಿಕೆಯನ್ನು ನೋಡ್ತಾ ಇದೆ. ನಾನು ಕಪ್ಪೆ ಚಿಪ್ಪಿನಂತೆ ಹೊಳಿತಾ ಇದ್ದೀನಿ ಅನ್ನುವಂತಹದ್ದನ್ನು ಹಿ ಈಸ್ ಅಡ್ಮಿಟಿಂಗ್ ಕಪ್ಪೆ ಚಿಪ್ಪು. ನಾನು ಐ ಆಮ್ ಲೈಕ್ ಶುಕ್ತಿ ಸಂಕಾಶಃ, ನಾನು ಕಪ್ಪೆ ಚಿಪ್ಪಿನಂತೆ ಹೊಳಿತಾ ಇದ್ದೀನಿ. ಸೊ ದಟ್ ಈಸ್ ವಿಶೇಷ. ಬಟ್ ರಿಯಾಲಿಟಿ ಏನು? ನಾನು ಕಪ್ಪೆ ಚಿಪ್ಪು. ಬಟ್ ನನ್ನಲ್ಲಿರೋ ವಿಶೇಷತೆ ಏನು? ಹೊಳಿತಾ ಇದ್ದೀನಿ. ಸೊ ಕಪ್ಪೆ ಚಿಪ್ಪು ಅದರ ದ ವೆರಿ ಸ್ವಭಾವ ಏನು ಅಂತಂದರೆ, ಕಪ್ಪೆ ಚಿಪ್ಪು ದೂರದಲ್ಲಿ ನಿಂತು ನೋಡಿದಾಗ ಅದು ಹೊಳಿತಾ ಇರುತ್ತೆ, ಬೆಳ್ಳಿಯಂತೆ ಹೊಳಿತಾ ಇದೆ. ಬಟ್ ಈ ಪ್ರಪಂಚ, ಕಲ್ಪನಾ ಪ್ರಪಂಚ ಅನ್ನುವಂತಹದ್ದು ಏನು ಮಾಡ್ತಾ ಇದೆ, ನಾನು ಹೊಳಿತಾ ಇರೋದ್ರಿಂದ ನನ್ನನ್ನು ತಪ್ಪಾಗಿ ಗ್ರಹಿಸಿದೆ. ನನ್ನ ಹೊಳುವಿಕೆಯನ್ನು ಅದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಈ ಪ್ರಪಂಚ. ಸೊ ಈ ಪ್ರಪಂಚ ನನ್ನನ್ನು ನಾ ಹೊಳಿತಾ ಇರುವಂತಹದ್ದನ್ನು ನೋಡಿ ದ ವರ್ಲ್ಡ್ ಥಿಂಕ್ಸ್ ದಟ್ ಐ ಆಮ್ ಎ ಸಿಲ್ವರ್ ಕಾಯಿನ್ ಆರ್ ಸಮ್ ಸಿಲ್ವರ್. ನನ್ನನ್ನು ಬೆಳ್ಳಿ ಅಂತ ಅದು ಪರಿಗಣಿಸ್ತಾ ಇದೆ. ಪ್ರಪಂಚ ನನ್ನನ್ನು ನೋಡ್ತಾ ಇದೆ. ಆ್ಯಕ್ಚುಲ್ ಆಗಿ ನಾನು ಕಪ್ಪೆ ಚಿಪ್ಪು. ನಾನೊಂದು ಕಪ್ಪೆ ಚಿಪ್ಪು. ಬಟ್ ಕಪ್ಪೆ ಚಿಪ್ಪಿನ ಒಂದು ಸ್ವಭಾವ ಏನು ಅಂತಂದರೆ ಅದು ಹೊಳೆಯೋ ಅಂತಹದ್ದು. ಸೊ ಹೊಳಿತಾ ಇರೋವಂತಹ ಕಪ್ಪೆ ಚಿಪ್ಪನ್ನು ಈ ಒಂದು ಕಲ್ಪನಾ ಪ್ರಪಂಚ ಏನು ಮಾಡಿದೆ, ಅದು ನನ್ನನ್ನು ನೋಡಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಓಹೋ ದೆರ್ ಈಸ್ ಅ ಸಿಲ್ವರ್ ಕಾಯಿನ್. ಸೊ ಇಟ್ ಈಸ್ ಎ ಭ್ರಮೆ. ಇಟ್ ಈಸ್ ದ ಭ್ರಮೆ ಆಫ್ ದಿ ಜಗತ್. ಸೊ ವಾಟ್ ಈಸ್ ರಿಯಾಲಿಟಿ? ನಿಜವಾದ ಜ್ಞಾನ ಏನು? ನಾನು ಬೆಳ್ಳಿ ಅಲ್ಲ, ಐ ಆಮ್ ನಾಟ್ ಸಿಲ್ವರ್, ಐ ಆಮ್ ಕಪ್ಪೆ ಚಿಪ್ಪು. ಶುಕ್ತಿ ಸಂಕಾಶಃ. ಸೊ ವಸ್ತುಸ್ಥಿತಿ ಈ ರೀತಿ ಇರೋದ್ರಿಂದ ಇಲ್ಲಿ ಹಿಡ್ಕೊಳ್ಳೋದಕ್ಕೆ ದೇರ್ ಇಸ್ ನೋ ಬೆಳ್ಳಿ, ಇಟ್ ಈಸ್ ಓನ್ಲಿ ಕಪ್ಪೆ ಚಿಪ್ಪು. ಸೊ ಹಿಡ್ಕೊಳ್ಳೋದಕ್ಕೆ ದೇರ್ ಇಸ್ ನೋ ಬೆಳ್ಳಿ ಆರ್ ಸಿಲ್ವರ್, ಸಮಥಿಂಗ್ ಲೈಕ್ ದಟ್. ಪ್ರಪಂಚ ಏನು ನನ್ನನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಿದೆ, ಆ ರೀತಿಯಲ್ಲಿ ಬೆಳ್ಳಿ ಇಲ್ಲ ಹಿಡ್ಕೋಬೇಕು ಅಂತಂದರೆ. ಅಥವಾ ಬೆಳ್ಳಿಯನ್ನು ನಾನು ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ಬೇಡ ಇದನ್ನು ಬಿಟ್ಬಿಡೋಣ, ಇಲ್ವಲ್ಲ, ನಾನು ಹಿಡ್ಕೊಂಡಿರೋದು ಬೆಳ್ಳಿ ಅಲ್ಲ, ಅಥವಾ ಹಿಡ್ಕೊಳ್ಳೋದಕ್ಕಲ್ಲಿ ಏನೂ ಇಲ್ಲ. ಬೆಳ್ಳಿ ಇದ್ದಿದ್ರೆ ಮುಂದುವರೆದು ಮಾತನಾಡ್ಬೋದಾಗಿತ್ತು. ಬಟ್ ದೆರ್ ಈಸ್ ನೋ ಸಿಲ್ವರ್ ಅಟ್ ಆಲ್. ಸೊ ವಸ್ತುಸ್ಥಿತಿ ಈ ರೀತಿ ಇರೋದ್ರಿಂದ ಹಿಡಿಯುವುದಾಗಲಿ, ತ್ಯಜಿಸುವುದಾಗಲಿ, ಅಥವಾ ಲಯ ಹೊಂದುವುದಾಗಲಿ, ಇಟ್ ಈಸ್ ನಾಟ್ ಪಾಸಿಬಲ್. ಒನ್ಸ್ ಅಗೇನ್ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಲಯ ಅನ್ನುವ ಯೋಗದ ಅಭ್ಯಾಸದ ಅವಶ್ಯಕತೆ ಇಲ್ಲಿ ಕಂಡು ಬರ್ತಾ ಇಲ್ಲ.
ಆದ್ದರಿಂದ ನನಗೆ ಹೇಳಬೇಡಿ, ಆರ್ಭಟಿಸಬೇಡಿ, ನೀವು ಶಾಂತರಾಗಿ. ಸೊ ಇಲ್ಲಿ ಈವನ್ ದೋ ದಿಸ್ ನಾಮ ಅಂಡ್ ರೂಪ ದೇ ಆರ್ ಟ್ಯಾಂಜಿಬಲ್. ನಾಮರೂಪ ಅಂತಂದ್ರೆ ಮೂರ್ತ ರೂಪ ಅಂತ ಹೇಳ್ತಾರೆ. ನಾಮರೂಪ ಅನ್ನುವಂತಹದ್ದು ಈ ಜಗತ್ತಿನಲ್ಲಿ ನಾವು ಅನೇಕಗಳನ್ನು ನೋಡ್ತೀವಿ. ಪ್ರಪಂಚದಲ್ಲಿ ಜಗತ್ತಿನಲ್ಲಿ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ಅಂತ ಹೇಳಿದಾಗ ದೋಸ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ದಿ ನಾಮರೂಪ. ಅಂಡ್ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ತಾ ಇರೋದ್ರಿಂದ ವಿ ಆರ್ ಸೀಯಿಂಗ್ ದಟ್. ಸೊ ವಿ ಆರ್ ಸೀಯಿಂಗ್ ಇಟ್ ಅಂತಂದ್ರೆ ಏನು? ಇಟ್ ಈಸ್ ಪಾಸಿಬಲ್ ಟು ಸಿ. ವೈ ಇಟ್ ಈಸ್ ಪಾಸಿಬಲ್ ಟು ಸಿ? ಬಿಕಾಸ್ ದೇರ್ ಈಸ್ ಅನ್ ಆಬ್ಜೆಕ್ಟ್. Since there is an object, it is possible for me to see. So, to see something, there must be an object. ಮತ್ತು ಬರೀ ವಸ್ತು ಇದೆ ಅಂತಂದ ಮಾತ್ರಕ್ಕೆ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ವಸ್ತುವಿಗೆ ಒಂದು ರೂಪ ಇರಬೇಕು. ವಸ್ತುವಿಗೆ ಒಂದು ರೂಪ ಇರಬೇಕು. ಆ ರೂಪವನ್ನು ಈ ಕಣ್ಣುಗಳು ನೋಡುತ್ತೆ. ಕಣ್ಣುಗಳು ಯಾವುದನ್ನು ಗ್ರಹಿಸೋದಕ್ಕೆ ಸಾಧ್ಯ ಅಂತಂದರೆ ರೂಪವನ್ನು ನೋಡಿ ಅದು ಗ್ರಹಿಸುತ್ತೆ. So there must be a form. So, and that is called Murta Rupa. It is tangible in nature. The worldly objects, ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂತಹ ಅನೇಕ ನಾಮರೂಪಗಳು ದೇ ಆರ್ ಟ್ಯಾಂಜಿಬಲ್ ಇನ್ ನೇಚರ್. ಮೂರ್ತ ರೂಪವನ್ನು ಹೊಂದಿದೆವು. ಸೊ ಯಾವುದೇ ಒಂದು ವಸ್ತು ಇದೆ ಅಂತಂದಾಗ ಆ ಒಂದು ವಸ್ತುವಿಗೆ ಒಂದು ಹೆಸರನ್ನು ಕೊಡ್ತೀವಿ ನಾವು. ಯಾಕೆ ಅಂತಂದರೆ ವಿ ನೀಡ್ ಟು ರೆಕಗ್ನೈಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿ ವರ್ಲ್ಡ್. ಸೊ ನಾವು ಒಂದು ಹೆಸರನ್ನು ಕೊಡದೇ ಇದ್ದಾಗ ಏನಾಗುತ್ತೆ? ಚಾನ್ಸಸ್ ಆಫ್ ಕನ್ಫ್ಯೂಷನ್. ಸೊ ನಾವು ಒಂದು ವಸ್ತುವನ್ನು ನೋಡಿ ಅದನ್ನು ಗುರುತಿಸಬೇಕು ಅಂತಂದರೆ ಗುರುತಿಸುವುದಕ್ಕೆ ಅಲ್ಲಿ ವಸ್ತು ಇದ್ದರೂ ಕೂಡ ಆ ವಸ್ತು ಇಂತಹದ್ದು ಅಂತ ಹೇಳೋದನ್ನು ಯಾವ ಮೂಲಕ? ಒಂದು ನಾಮದ ಮೂಲಕ. ಸೊ ಟು ರೆಕಗ್ನೈಸ್ ದ ವಸ್ತು very easily we give a name. ಇದು ಹೇಗೆ ಅಂತಂದರೆ ನಾವು ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಂಡ್ರೆ ಪ್ರತಿನಿತ್ಯ ನಾವು ಶಾಲೆಗೆ ಹೋಗ್ತಾ ಇದ್ವಿ. ಶಾಲೆಗೆ ಹೋಗ್ತಾ ಇದ್ದಾಗ ಏನಾಗ್ತಾ ಇತ್ತು? ಶಾಲೆಯಲ್ಲಿ ತರಗತಿನಲ್ಲಿ ಟೀಚರು ನಮ್ಮದು ಅಟೆಂಡೆನ್ಸ್ ತಗೊಳ್ಳೋರು. ಯಾರ್ಯಾರು ಬಂದಿದ್ದಾರೆ, ಟೋಟಲ್ ಸ್ಟ್ರೆಂತ್ ಆಫ್ ದಿ ಕ್ಲಾಸ್ ರೂಮ್, ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ, ಬಂದಿರೋರು ಯಾರು, ಬಂದಿಲ್ಲದೆ ಇರೋರು ಯಾರು, ಆ ಟೀಚರ್ಗೆ ಗೊತ್ತಾಗಬೇಕು. ಸೊ ಶಾಲೆಯಲ್ಲಿ ನಮ್ಮ ಅಟೆಂಡೆನ್ಸ್ ತೊಗೋಬೇಕಾದ್ರೆ ಟೀಚರು ನಮ್ಮ ಹೆಸರು ಹಿಡಿದು ಕರೀತಾರೆ. ಆಗ ನಾವು ಎದ್ದು ನಿಂತ್ಕೊಂಡು ನಾನು ಬಂದಿದ್ದೀನಿ. ಸೊ ಇಲ್ಲಿ ಆ್ಯಕ್ಚುಲಾಗಿ ನೋಡಿ, ಒಂದು ಹೆಸರನ್ನು ಅವ್ರು ಹೇಳ್ತಾರೆ, ಆಗ ನಾನೇ ಎದ್ದು ನಿಂತ್ಕೊಳ್ಳೋದು, ನನ್ನ ಬದಲು ಬೇರೆ ಯಾರೋ ಎದ್ದು ನಿಂತ್ಕೊಳ್ಳೋದಿಲ್ಲ. ಆ ಹೆಸರು ಕರೆದ ತಕ್ಷಣ ನಾನೇ ಯಾಕೆ ಎದ್ದು ನಿಂತ್ಕೋತೀನಿ ಅಂತಂದರೆ ಈ ದೇಹಕ್ಕೆ, ಈ ದೇಹವನ್ನು ಗುರುತಿಸೋದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಅಂತ ನಮ್ಮನೆಯಲ್ಲಿ ನನಗೆ ಹೇಳ್ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಇದು ನನಗೆ ಪ್ರಾಕ್ಟೀಸ್ ಆಗಿ ಹೋಗಿದೆ. ಸೊ ಈ ಹೆಸರಿನಿಂದ ಕರೆದಾಗ ನೀನು ಎದ್ದು ನಿಂತ್ಕೋಬೇಕು, ನಿನ್ನನ್ನು ಅವ್ರು ಕರೀತಾ ಇದ್ದಾರೆ, ಆ ಹೆಸರು ಅಂತಂದರೆ ಅದು ನೀನು ಅಂತ ಹೇಳಿ ಈ ದೇಹಕ್ಕೆ ಅದನ್ನು ಕಲಿಸಿರೋದ್ರಿಂದ ಶಾಲೆಯಲ್ಲಿ ಅಟೆಂಡೆನ್ಸ್ ಟೈಮ್ನಲ್ಲಿ ಆ ಹೆಸರನ್ನು ಕರೆದು ಕೂಡಲೇ ಎದ್ದು ನಿಂತ್ಕೋತಾ ಇದ್ದೆ ನಾನು. ದಟ್ ಮೀನ್ಸ್ ದಟ್ ಈಸ್ ಮೈ ನೇಮ್. ಸೊ ದ ನೇಮ್ ಈಸ್ ಗಿವನ್ ಟು ದಿಸ್ ಬಾಡಿ, ನಾಟ್ ಟು ಮೀ. ದ ನೇಮ್ ಈಸ್ ಗಿವನ್ ಟು ದಿಸ್ ಬಾಡಿ ಆ್ಯಂಡ್ ಐ ಆಮ್ ನಾಟ್ ದಿಸ್ ಬಾಡಿ. ಸೊ ವೇದಾಂತದ ದೃಷ್ಟಿಯಿಂದ ನಾನು ಅಂತ ಹೇಳಿದಾಗ ನನಗಿರುವ ರೂಪ ಮತ್ತು ಹೆಸರು ಇಟ್ ಈಸ್ ಓನ್ಲಿ ನಾಮರೂಪ. ದೇರ್ ಇಸ್ ನೋ ರಿಯಾಲಿಟಿ ಇನ್ ಇಟ್. ಅದ್ಯಾವುದು ಸತ್ಯವೇ ಇಲ್ಲ. ನಾಮರೂಪ ಅನ್ನುವಂತಹದ್ದು ಸುಳ್ಳು. ಯಾಕೆ ಅಂತಂದರೆ ಆ ನಾಮರೂಪವನ್ನು ಅದನ್ನು ನೀನು ಅಂತ ಹೇಳ್ತಾರೆ, ಬಟ್ ಅದು ನಾನಲ್ಲ. ಆ ಹೆಸರು ಮತ್ತು ರೂಪ ದಟ್ ಬಿಲಾಂಗ್ಸ್ ಟು ದಿ ಬಾಡಿ, ನಾಟ್ ಟು ಮೀ. ಐ ಆಮ್ ನಾಟ್ ದಿ ಬಾಡಿ.
So the name and form, it belongs to the body. Name is the property of the body, the rupa is the property of the body, and it belongs to the body. But I am not the body. ನಾನು ದೇಹವೇ ಅಲ್ಲ. ಸೊ ಹೆಸರು ಕೂಡ ನನ್ನದಲ್ಲ. ನಾನು ಈ ದೇಹವೇ ಅಲ್ಲ ಅಂತಂದ ಮೇಲೆ ಹೆಸರು ಹೇಗೆ ನಂದಾಗತ್ತೆ? ಸೊ ಹೆಸರು ಈಸ್ ಗಿವನ್ ಟು ದಟ್ ಬಾಡಿ. ಇಟ್ ಬಿಲಾಂಗ್ಸ್ ಟು ದಿ ಫಾರ್ಮ್ ಕಾಲ್ಡ್ ಬಾಡಿ. ಸೊ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾಮರೂಪ ಅನ್ನುವಂತಹದ್ದು ಈಸ್ ಮಿಥ್ಯ. ನೇರವಾಗಿ ಅದು ಸತ್ಯ ಅಂತ ಹೇಳ್ತಾ ಇಲ್ಲ. ಈಗ ಪ್ರಪಂಚವನ್ನು ನಾವು ಮಿಥ್ಯ ಅಂತ ಕರಿತೀವಿ. ಸೊ ಸತ್ಯ ಅಲ್ಲ ಅಂತ ನಾವು ನೇರವಾಗಿ ಹೇಳ್ತಾ ಇಲ್ಲ. ಅಂತಂದರೆ ಇಟ್ ಈಸ್ ಫಾರ್ ಸಮ್ ಟ್ರಾನ್ಸಾಕ್ಷನಲ್ ಪರ್ಪಸ್. ಇಟ್ ಈಸ್ ಎನ್ ಅಪಿಯರೆನ್ಸ್. ದೆನ್ ವಾಟ್ ಈಸ್ ಟ್ರೂತ್? ಆತ್ಮ ಈಸ್ ದಿ ಟ್ರೂತ್. ಆತ್ಮ ಈಸ್ ದಿ ಸತ್ಯ. ಆತ್ಮ ಈಸ್ ರಿಯಲ್. ಇನ್ಫ್ಯಾಕ್ಟ್ ಎವ್ರಿಥಿಂಗ್ ಈಸ್ ಆತ್ಮ. ಆತ್ಮವಲ್ಲದೆ ಇಲ್ಲಿ ಬೇರೆ ಇನ್ನೇನು ಇಲ್ಲ. ಆದರೆ ಆತ್ಮ ಈಸ್ ಈಟಿಂಗ್, ಆತ್ಮ ಈಸ್ ಸೀಯಿಂಗ್, ಆತ್ಮ ಈಸ್ ವಾಕಿಂಗ್, ಆತ್ಮ ಈಸ್ ಸ್ಲೀಪಿಂಗ್, ಆತ್ಮ ಈಸ್ ಟಾಕಿಂಗ್. ಸೊ ಆತ್ಮ ಇದೆಲ್ಲವನ್ನ ಮಾಡ್ತಾ ಇದೆ ಅನ್ನುವಂತಹದ್ದು ಈಸ್ ಮಿಥ್ಯ. ಅದರಿಂದ ವಾಟ್ ಈಸ್ ದಿಸ್? There are so many activities that are seen through the body. ಒಂದು ದೇಹ ಅಂತಂದಾಗ ಅದು ಅನೇಕ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಬಟ್ ದೇಹ ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ ಅಂತಂದಾಗ all the activities are as though ಪ್ರಪಂಚವನ್ನು ನಾವು ಈಸ್ ಎನ್ ಅಪಿಯರೆನ್ಸ್ ಅಂತ ಹೇಳಿದಾಗ ಕಾಣುತ್ತಿರುವಂತೆ, ಆಸ್ ದೋ ಇಟ್ ಈಸ್ ಅಪಿಯರಿಂಗ್, ಬಟ್ ದೆರ್ ಈಸ್ ನೋ ರಿಯಾಲಿಟಿ ಇನ್ ಇಟ್. ಪ್ರಪಂಚ ಅನ್ನುವಂತಹದ್ದು ಈಸ್ ಓನ್ಲಿ ಎ ನೇಮ್ ಅಂಡ್ ಫಾರ್ಮ್. ವಾಟ್ ಈಸ್ ರಿಯಾಲಿಟಿ? ಆತ್ಮ ಈಸ್ ದಿ ರಿಯಾಲಿಟಿ. ವಾಟ್ ಈಸ್ ಪ್ರಪಂಚ? ಪ್ರಪಂಚ ಈಸ್ ನಥಿಂಗ್ ಬಟ್ ದಿ ಬ್ರಹ್ಮನ್, ಆತ್ಮನ್. ಇಟ್ ಈಸ್ ದಿ ಪರಮಾತ್ಮ ಅಲೋನ್. ಒನ್ಸ್ ಅಗೇನ್ ನಾವು ಈ ಸೃಷ್ಟಿಯ ವಿಚಾರವನ್ನು ತಗೊಂಡು ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ ಈ ಪ್ರಪಂಚ ಅನ್ನುವಂತಹದ್ದನ್ನು ಕ್ರಿಯೇಟ್ ಮಾಡಿರುವಂತಹದ್ದು ಭಗವಂತ. ಹಿ ಈಸ್ ದಿ ಕ್ರಿಯೇಟರ್. ಟು ಕ್ರಿಯೇಟ್ ದಿಸ್ ಪರಮಾತ್ಮ, ಹಿ ಡಿಡ್ ನಾಟ್ ಗೋ ಸಮ್ವೇರ್ ಎಲ್ಸ್ ಟು ಗೆಟ್ ದಿ ಮೆಟೀರಿಯಲ್ ಟು ಫಾರ್ಮ್ ದಿಸ್ ಜಗತ್. ಹಿ ಹಿಮ್ಸೆಲ್ಫ್, ಹಿ ಬಿಕೇಮ್ ದಿ ಮೆಟೀರಿಯಲ್. He became the material ಅಂತಂದಮೇಲೆ who created? He himself. He is the creator. He is the instrument for this. He is the cause for this. He is everything. The entire jagattu is nothing but the Paramatma. ಸತ್ಯ ಈ ರೀತಿ ಇದೆ. ಸೊ ಇಂತಹ ಸತ್ಯಗಳು, ಇವೆಲ್ಲ ಬಹಳ ಸೂಕ್ಷ್ಮವಾದ ಸತ್ಯಗಳು. ಇಂತಹ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ ಬಹಳ ಗಂಭೀರವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಸಾಕಷ್ಟು ವಿಚಾರವನ್ನು ಮಾಡಬೇಕಾಗತ್ತೆ. ಮನನಶೀಲರಾಗಬೇಕಾಗತ್ತೆ. ಅನೇಕ ಸಮಯಗಳೇ ಬೇಕಾಗತ್ತೆ. ಗುರುವಿನ ಅನುಗ್ರಹ ಬೇಕು. ಸಾಕಷ್ಟು ಸಾಧನೆಯನ್ನು ಮಾಡಬೇಕು. ವರ್ಷಗಳೇ ಹಿಡಿಬಹುದು. ಸಮ್ಟೈಮ್ಸ್ ಅನೇಕ ಜನ್ಮಗಳೇ ಬೇಕಾಗುತ್ತೆ. ಬಟ್ ಸ್ಟಿಲ್ ಇಟ್ ಈಸ್ ವರ್ತ್ ನೋಯಿಂಗ್ ದಿಸ್ ಟ್ರೂತ್. ಅನೇಕ ಜನ್ಮಗಳೇ ಬೇಕಾಗುವಷ್ಟು ದೊಡ್ಡ ಸಮಯ ತಗೊಂಡ್ರೂ ಚಿಂತೆ ಇಲ್ಲ. ಇಟ್ ಈಸ್ ವರ್ತ್ ನೋಯಿಂಗ್ ದಿಸ್ ಟ್ರೂತ್. ಸೊ ದಿಸ್ ಈಸ್ ದಿ ಕ್ರಿಯೇಷನ್ ಆಫ್ ದಿ ಹ್ಯೂಮನ್ ಲೈಫ್. ದಿ ವೆರಿ ಪರ್ಪಸ್ ಆಫ್ ಮನುಷ್ಯನಿಗೆ ಈ ಒಂದು ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ ಅಂತಂದರೆ ಇಂತಹ ಸತ್ಯಗಳನ್ನು ಅವನು ತಿಳ್ಕೊಂಡು ಇದರಿಂದ ಅವನು ಆಚೆ ಹೋಗಬೇಕು. ಮತ್ತೆ ಮತ್ತೆ ಮನುಷ್ಯನಾಗಿ ಹುಟ್ಟಿ ಬರುವಂತಹದ್ದು ಈಸ್ ನಾಟ್ ದಿ ಸಾಧನೆ.
ಬಂದ ತಪ್ಪಿಗೆ ಮತ್ತೆ ಬಾರದಂತಹ ಕರ್ಮಗಳನ್ನು ಮಾಡಿ ಇಲ್ಲಿಂದ ಹೊರಡ್ತಾ ಇರಬೇಕು. ಅಗೇನ್ ಹಿ ಶುಡ್ ನಾಟ್ ಕಮ್. ದಟ್ ಈಸ್ ದಿ ವೆರಿ ಪರ್ಪಸ್ ಆಫ್ ಇಟ್ ಇಸ್ ಎನ್ ಆಪರ್ಚುನಿಟಿ. ಮನುಷ್ಯನಿಗೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ ಅನ್ನುವಂತಹದ್ದು, ಜೀವನಿಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅನ್ನುವಂತಹದ್ದು ಈಸ್ ಎನ್ ಆಪರ್ಚುನಿಟಿ ಟು ನೋ ದಿಸ್ ಟ್ರೂತ್. ಸೊ ಟೇಕಿಂಗ್ ಬರ್ತ್ ಆಸ್ ಹ್ಯೂಮನ್ ಬೀಯಿಂಗ್ ಈಸ್ ಎನ್ ಆಪರ್ಚುನಿಟಿ ಟು ಎಕ್ಸ್ಪೀರಿಯನ್ಸ್ ದಿಸ್ ಕೈಂಡ್ ಆಫ್ ಟ್ರೂತ್. ಸೊ ಇಲ್ಲಿ ಜನಕ ದ ರಿಯಲೈಸ್ಡ್ ಮಾಸ್ಟರ್, ಇಲ್ಲಿ he is giving another example to make us to understand the reality. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಅಹಂ ಸಹ ಶುಕ್ತಿ ಸಂಕಾಶಃ ಸಹ ಶುಕ್ತಿ ದಟ್ ಕಪ್ಪೆ ಚಿಪ್ಪು, ದಟ್ ಶುಕ್ತಿ ದಟ್ ಕಪ್ಪೆ ಚಿಪ್ಪು. ಸಾಮಾನ್ಯವಾಗಿ ಕಪ್ಪೆ ಚಿಪ್ಪು ಅಂತಂದಾಗ ನಾವು ಸಮುದ್ರ ತೀರದಲ್ಲಿ ಮರಳಿನ ರಾಶಿ ಇರುತ್ತೆ. ಆ ಮರಳಿನ ರಾಶಿಯಲ್ಲಿ ಇಂತಹ ಅನೇಕಗಳನ್ನು ನಾವು ನೋಡ್ತೀವಿ. ಕಪ್ಪೆ ಚಿಪ್ಪು, ಶಂಖ, ಇವನ್ನೆಲ್ಲ ನಾವು ಆ ಮರಳಿನ ರಾಶಿಯಲ್ಲಿ ನೋಡ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಈ ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಮರಳು ಬೇಕಾಗುತ್ತೆ. ಮರಳನ್ನ ನಾವು ತರಿಸ್ತೀವಲ್ಲ, ಆ ಮರಳಿನ ರಾಶಿನಲ್ಲಿ ಕೂಡ ನಾವು ಅಲ್ಲಲ್ಲಿ ನೋಡಬಹುದು ಕಪ್ಪೆ ಚಿಪ್ಪು, ಶಂಖ ಇತ್ಯಾದಿಗಳನ್ನು. ಸೊ ಈ ಕಪ್ಪೆ ಚಿಪ್ಪು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲಿ ಸಿಗತ್ತೆ ಅಂತಂದರೆ ಸಮುದ್ರ ತೀರದಲ್ಲಿ ಇರುವಂತಹ ಮರಳಿನ ರಾಶಿಯಲ್ಲಿ ನಾವು ನೋಡ್ತೀವಿ. ಇದನ್ನು ಚಿಪ್ಪು ಅಂತ ಕರಿತೀವಿ, ಕಪ್ಪೆ ಚಿಪ್ಪು ಅಂತ ಕರಿತೀವಿ. ಬಟ್ ಕಪ್ಪೆ ಚಿಪ್ಪು ಆ ರೀತಿ ಕರೆದ್ರೂ ಕೂಡ ಆ್ಯಕ್ಚುಲ್ ಆಗಿ ಆ ಚಿಪ್ಪಿನ ಒಳಗಡೆ ಮುತ್ತು ಇರುತ್ತೆ ಅಂತ ಹೇಳ್ತಾರೆ. ದೇರ್ ವಿಲ್ ಬಿ ಎ ಪರ್ಲ್. ಅದು ಸಮುದ್ರದಲ್ಲಿ ಉತ್ಪನ್ನವಾಗುವಂತಹ ಒಂದು ಪ್ರಾಡಕ್ಟ್. ಸೊ ಮುತ್ತುಗಳು ಅದು ಎಲ್ಲಿ ಸಿಗತ್ತೆ, ಎಲ್ಲಿಂದ ಸಿಗತ್ತೆ ಅಂತಂದರೆ ಇಟ್ ಈಸ್ ಫ್ರಮ್ ದಿ ಸಿ, ಓಷನ್. ಸೊ ಜಲಚರಗಳಲ್ಲಿ ಒಂದು ಬಗೆಯ ಜಲಚರದಿಂದ ಈ ಒಂದು ಪ್ರಾಡಕ್ಟ್ನ ನಾವು ಪಡ್ಕೊಳ್ಳುವಂತಹದ್ದು. ಅಲ್ಲಿ ಪರ್ಲ್ ಅನ್ನುವಂತಹದ್ದು ಈಚೆ ಬಂದ ನಂತರದಲ್ಲಿ ಈ ಕಪ್ಪೆ ಚಿಪ್ಪು ಅನ್ನುವಂತಹದ್ದು ಈ ರೀತಿಯ ಮರಳಿನ ರಾಶಿನಲ್ಲಿ ಕಂಡುಬರುತ್ತೆ. ಸೊ ಆ ಚಿಪ್ಪು ಅನ್ನುವಂತಹದ್ದು ಕವರಿಂಗ್ ಓವರ್ ದಟ್ ಪರ್ಲ್. ಸೊ ಇಂತಹದ್ದನ್ನು ನಾವು ನೋಡಿದಾಗ ದೂರದಿಂದ ನೋಡ್ತೀವಿ, ವಾಕ್ ಮಾಡ್ತಾ ಇರ್ತೀವಿ, ಮರಳಿನ ರಾಶಿ ಸಮುದ್ರ ತೀರದಲ್ಲಿ ವಾಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ದೂರದಲ್ಲಿ ಈ ಕಪ್ಪೆ ಚಿಪ್ಪು ಬಿದ್ದಿರುತ್ತೆ. ಆ ಕಪ್ಪೆ ಚಿಪ್ಪು ಬೆಳ್ಳಿಗಿರುತ್ತೆ. ಬೈ ನೇಚರ್ ಅದು ಸಿಲ್ವರ್ ಥರ ಇರುತ್ತೆ, ಅಪೇರಿಂಗ್ ಆ್ಯಸ್ ಸಿಲ್ವರ್. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಅದನ್ನು ನೋಡಿದ ಕೂಡಲೇ ಓ ದೇರ್ ಈಸ್ ಅ ಸಿಲ್ವರ್ ಕಾಯಿನ್, ಯಾರೋ ಬೀಳಿಸ್ಕೊಂಡು ಹೋಗಿದ್ದಾರೆ. ಆ್ಯಕ್ಚುಲಾಗಿ ಅದು ಕಪ್ಪೆ ಚಿಪ್ಪು, ಬಟ್ ಅದು ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತು? ನಮ್ಮ ಕಣ್ಣಿಗೆ ಅದು ಒಂದು ಸಿಲ್ವರ್ ಕಾಯಿನು. ಬಹುಶಃ ನಾವು ಹೇಗೆ ಇಲ್ಲಿ ಓಡಾಡ್ತಾ ಇದ್ದೀವಿ ಸಮುದ್ರ ತೀರದಲ್ಲಿ, ಅದೇ ರೀತಿ ಯಾರೋ ಇಲ್ಲಿ ಓಡಾಡಬೇಕಾದ್ರೆ ಅವ್ರ ಬಳಿ ಇದ್ದಂತಹ ಕೆಲವು ಸಿಲ್ವರ್ ಕಾಯಿನ್ಗಳಲ್ಲಿ ಇದನ್ನು ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅದರಿಂದ ಅದಲ್ಲಿ ಬಿದ್ದಿದೆ, ಅದು ಹೊಳಿತಾ ಇದೆ. ಬಟ್ ಆ್ಯಕ್ಚುಲಾಗಿ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಸಿಲ್ವರ್ ಕಾಯಿನ್ ಅಲ್ಲ. ಸಿಲ್ವರ್ ಕಾಯಿನ್ ಹೇಗೆ ಹೊಳಿತಾ ಇತ್ತು ಅದೇ ರೀತಿ ಇದು ಕೂಡ ಹೊಳಿತಾ ಇತ್ತು. ಹತ್ತಿರ ಬಂದು ನೋಡಿದಾಗ ಗೊತ್ತಾಯಿತು ಹೊಳಿತಾ ಇರೋದಂತ ಸತ್ಯ. ಹತ್ತಿರ ಹೋದಾಗಲೂ ಅದು ಹೊಳಿತಾ ಇತ್ತು. ಬಟ್ ಇಟ್ ಈಸ್ ನಾಟ್ ಸಿಲ್ವರ್ ಕಾಯಿನ್. ದೆರ್ ಈಸ್ ನೋ ಸಿಲ್ವರ್ ಇನ್ ಇಟ್. ಎಕ್ಸಾಕ್ಟ್ಲಿ ಲೈಕ್ ದಟ್ ಈವನ್ ದ ವರ್ಲ್ಡ್ ಈಸ್ ಅನ್ ಅಪಿಯರೆನ್ಸ್. ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ಒಂದು ಬೆಳ್ಳಿಯನ್ನು ನಾವು ನೋಡುವಂತೆ ಭಾಸ ಆಯಿತು, ಇಟ್ ಈಸ್ ಎಕ್ಸಾಕ್ಟ್ಲಿ ವರ್ಲ್ಡ್ ಈಸ್ ಅನ್ ಅಪಿಯರೆನ್ಸ್. ಸೊ ಈವನ್ ದಿಸ್ ಶುಕ್ತಿ ಅಂತಂದರೆ, ಶುಕ್ತಿ ಅಂತಂದರೆ ಇಟ್ ಅಪಿಯರ್ಸ್. ದಟ್ ಕಪ್ಪೆ ಚಿಪ್ಪು ಇಟ್ ಅಪಿಯರ್ಸ್ ಆಸ್ ಸಿಲ್ವರ್, ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ನಾಟ್ ಸೊ. ಇಟ್ ಈಸ್ ನಾಟ್ ಸಿಲ್ವರ್ ಕಾಯಿನ್. ಸೊ ಇಲ್ಲಿ ಜನಕ ಮಹಾರಾಜ ಈ ಶ್ಲೋಕದಲ್ಲಿ ಅವನು ಹೇಳ್ಕೊತಾ ಇದ್ದಾನೆ, ಐ ಆಮ್ ಲೈಕ್ ದಟ್ ಶೆಲ್. ನಾನು ಆ ಕಪ್ಪೆ ಚಿಪ್ಪಿನಂತೆ, ಐ ಆಮ್ ಲೈಕ್ ದಟ್ ಚಿಪ್ಪು. ಆ್ಯಂಡ್ ವರ್ಲ್ಡ್ ಈಸ್ ಲೈಕ್ ದಟ್ ಸಿಲ್ವರ್ ಅಪಿಯರೆನ್ಸ್ ಅಪಾನ್ ದಟ್.
ಕಲ್ಪನಾ ಪ್ರಪಂಚ, ಬಿಕಾಸ್ ಆಫ್ ಭ್ರಾಂತಿ, ಬಿಕಾಸ್ ದೆರ್ ಈಸ್ ಎ ಪ್ರಮೇಯ ಇನ್ ಎ ಪರ್ಸನ್ ಹೂ ಈಸ್ ವಾಕಿಂಗ್, ಅಲ್ಲಿ ಸಮುದ್ರ ತೀರದಲ್ಲಿ ವಾಕ್ ಮಾಡ್ತಾ ಇದ್ದಾಗ ಅವನು ನೋಡ್ತಾನೆ, ನೋಡಿದಾಗ ಅಲ್ಲಿ ಅದು ಬೆಳ್ಳಿಗೆ ಹೊಳಿತಾ ಇರುತ್ತೆ. ಸೊ ಹಿ ಸೀಸ್ ಎ ಸಿಲ್ವರ್ ಕಾಯಿನ್ ಅಪಾನ್ ದಿ ಶೆಲ್. ಸೊ ಇದು ಬಹಳ ಪ್ರಸಿದ್ಧವಾದ ಉದಾಹರಣೆ. ಇಂತಹ ಅನೇಕ ಉದಾಹರಣೆಗಳನ್ನು ನಾವು ವೇದಾಂತದಲ್ಲಿ ನೋಡ್ತೀವಿ. ಸೊ ಅವನಿಗೆ ನ್ಯಾಚುರಲಿ ಸಮುದ್ರ ತೀರದಲ್ಲಿ ವಾಕ್ ಮಾಡ್ತಾ ಇದ್ದಾಗ ಬೆಳ್ಳಿಯ ಕಾಯಿನ್ನಂತೆ ಕಂಡಾಗ ಹತ್ರ ಬಂದು ನೋಡ್ತಾನೆ. ಆಲ್ಮೋಸ್ಟ್ ಎಕ್ಸೈಟ್ಮೆಂಟ್ ಅವನಿಗೆ, ಐ ಗಾಟ್ ಎ ಸಿಲ್ವರ್ ಕಾಯಿನ್. ಸೊ ಹತ್ರ ಬಂದು ಅದನ್ನು ಕೈಗೆ ತಗೊಳ್ಳುವಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಟ್ ಈಸ್ ನಾಟ್ ಸಿಲ್ವರ್, ದೆರ್ ಇಸ್ ನೋ ಸಿಲ್ವರ್ ಇನ್ ಇಟ್, ಇಟ್ ಅಪಿಯರ್ಡ್ ಸಂಕಾಶಃ, ಇಟ್ ಅಪಿಯರ್ಸ್. ಸಾಮಾನ್ಯವಾಗಿ ಈ ರೀತಿ ಸಮುದ್ರ ತೀರದಲ್ಲಿ ಓಡಾಡುವಂತಹ ಮನುಷ್ಯ ಇದನ್ನು ನೋಡಿ ಅಲ್ಲೆಲ್ಲೋ ಬೆಳ್ಳಿಯ ನಾಣ್ಯ ಇದೆ ಅಂತ ಭ್ರಮಿಸಿ ಅದಕ್ಕಾಗಿ ಓಡಿ ಬರ್ತಾನೆ. ಆದರೆ ಹತ್ತಿರಕ್ಕೆ ಬಂದ ಮೇಲೆ ಗೊತ್ತಾಗತ್ತೆ ಅದು ಬೆಳ್ಳಿ ಅಲ್ಲ, there is no silver, it's not a silver coin, it is only ಕಪ್ಪೆ ಚಿಪ್ಪು. ಅಹಂಸ ಶುಕ್ತಿ ಸಂಕಾಶಃ, ಅಹಂಸ ನಾನು ಆ ರೀತಿ, ಶುಕ್ತಿ ಸಂಕಾಶ ಐ ಆಮ್ ಲೈಕ್ ದಟ್ ಕಪ್ಪೆ ಚಿಪ್ಪು. ರೂಪ್ಯವತ್ ಕಲ್ಪನಾ, ರೂಪ್ಯವತ್ ವಿಶ್ವಕಲ್ಪನಾ. ಸೊ ಇಟ್ ಈಸ್ ಸೂಪರ್ ಇಂಪೋಸಿಷನ್. So in reality, it is not true, but imagining that it is. In reality, it is not so. It is only an imagination, kalpana. ಇಲ್ಲದೆ ಇರುವಂತಹದ್ದನ್ನ ಇದೆ ಅಂತ ಭಾವಿಸುವಂತಹದ್ದು ಈಸ್ ಕಾಲ್ಡ್ ದಿ ಸೂಪರ್ ಇಂಪೋಸಿಷನ್. ವೇದಾಂತದಲ್ಲಿ ಇದನ್ನು ಅಧ್ಯಾಸ ಅಂತ ಕರೀತಾರೆ, ಸೂಪರ್ ಇಂಪೋಸಿಷನ್. ದ ವೆರಿ ಮೀನಿಂಗ್ ಆಫ್ ಕಲ್ಪನಾ ಅಂತಂದರೆ ಇಟ್ ಈಸ್ ಎನ್ ಇಮ್ಯಾಜಿನೇಷನ್. ಅದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಕಲ್ಪನಾ ಅಂದ ಕೂಡಲೇ ನಾವು ಸಾಮಾನ್ಯವಾಗಿ ಒಬ್ಬನೇ ಏನೋ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಏನೋ ಕಲ್ಪನೆ ಮಾಡ್ಕೋತಾ ಏನಪ್ಪ ಏನಿದೆ ನಿನ್ನ ಮನಸ್ಸಿನಲ್ಲಿ ಅಂತ ಕೇಳ್ತೀವಿ. ಸೊ ಕಲ್ಪನೆ ಮೀನ್ಸ್ ಇಮ್ಯಾಜಿನೇಷನ್. ದ ವೆರಿ ಮೀನಿಂಗ್ ಆಫ್ ಕಲ್ಪನಾ ಈಸ್ ದೆರ್ ಈಸ್ ನೋ ಸಚ್ ರಿಯಲ್ ಥಿಂಗ್ಸ್, it is only an imagination. So rupyavat vishvakalpana. So this unreal world is like silver coin, and again this silver coin is an appearance upon the shell. See, ಪ್ರಪಂಚವನ್ನ ಮಿಥ್ಯಾ ಅಂತ ಕರೆದು ಆ ಮಿಥ್ಯಾ ಯಾವುದರ ಮೇಲೆ ಆರೋಪವಾಗಿದೆ ಅಂತಂದರೆ ಕಪ್ಪೆ ಚಿಪ್ಪಿಯ ಮೇಲೆ ಈ ಸಿಲ್ವರ್ ಯಾವ ರೀತಿ ಆರೋಪವಾಗಿದೆ ಆ ರೀತಿ ಈ ಪ್ರಪಂಚ ಅನ್ನುವಂಥದ್ದು there is no reality. ಪ್ರಪಂಚ is a ಮಿಥ್ಯಾ, it is not ಸತ್ಯ. So appearance on shukti. Shukti means ಕಪ್ಪೆ ಚಿಪ್ಪು. So this is called superimposition. So what is not real, ಆ ರಿಯಲ್ನ ಮತ್ತೊಂದರ ಮೇಲೆ ಆರೋಪ ಮಾಡಿ ಹೇಳುವಂತಹದ್ದು. ಯಾವುದೋ ಒಂದರ ಮೇಲೆ ಅದನ್ನು ಅಲ್ಲಿ ಇದೆ ಅದು ಅನ್ನುವಂತಹ ಆರೋಪವನ್ನು ಮಾಡಿ ಅಲ್ಲಿ ನೋಡುವಂತಹದ್ದು. ಸಾಮಾನ್ಯವಾಗಿ ಒಂದು ಮದುವೆ ಸಮಾರಂಭದಲ್ಲಿ ಏನಾಗುತ್ತೆ, ಗಂಡು ಹೆಣ್ಣಿಗೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮದುವೆ, ಸೊ ಗಂಡು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಹೆಣ್ಣು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ. ಮದುವೆಗೆ ಅನೇಕ ಜನಗಳು ಬಂದಿರ್ತಾರೆ, ಫ್ರೆಂಡ್ಸು, ಗೆಸ್ಟ್ಸು, ರಿಲೇಟಿವ್ಸ್, ಸೋ ಮೆನಿ ಪೀಪಲ್ ಆರ್ ದೇ. ಎಲ್ಲ ದೇ ಆರ್ ಆಲ್ ವಾಚಿಂಗ್ ದಟ್ ಸಂಭ್ರಮ. ಹಾಗೆಲ್ಲ ಒಂದು ಕಡೆ ಗುಂಪು ಹೆಣ್ಣಿನ ಕಡೆಯಿಂದ ಬಂದಿರ್ತಾರೆ, ಗಂಡಿನ ಕಡೆಯಿಂದ ಬಂದಿರ್ತಾರೆ. ಅವರೆಲ್ಲ ಹೇಳ್ತಾರೆ ನಾವು ಗಂಡಿನ ಕಡೆಯವರು, ನಾವು ಹೆಣ್ಣಿನ ಕಡೆಯವರು, ಈ ರೀತಿ ಮಾತನಾಡ್ತಾರೆ. ಸೊ ಹೆಣ್ಣಿನ ಕಡೆಯವರು ಹೇಳ್ತಾರೆ, ಹೆಣ್ಣು ಶಿ ಈಸ್ ವೆರಿ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಶಿ ಈಸ್ ವೆರಿ ಬ್ಯೂಟಿಫುಲ್, ಅಲಂಕಾರ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಮುದ್ದಾಗಿ ಕಾಣ್ತಾ ಇದ್ದಾಳೆ. ಹೆಣ್ಣಿನ ಕಡೆಯವರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಕೂತಿರೋರು ಗಂಡಿನ ಕಡೆಯವರು ಬಿಡ್ತಾರ,
ನಮ್ಮ ಹುಡುಗನೂ ಅಷ್ಟೇ, ಹಿ ಈಸ್ ವೆರಿ ಹ್ಯಾಂಡ್ಸಮ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ಸೋ ಮ್ಯಾನ್ಲಿ, ಹೆಂಗಿದ್ದಾನೆ ನೋಡಿ, ಪುಣ್ಯ ಮಾಡಿರಬೇಕು ಈ ಥರ ಹುಡುಗ ಸಿಗೋದಕ್ಕೆ ಗಂಡಿನ ಕಡೆಯವರು ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಮದುವೆಗೆ ಬಂದಿರುವಂತಹ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಆ ಹ್ಯಾಂಡ್ಸಮ್ ಅನ್ನೋವಂತಹದ್ದನ್ನು, ಬ್ಯೂಟಿಫುಲ್ ಅನ್ನೋವಂತಹದ್ದನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಅಂತ ಹೆಣ್ಣಿಗೆ ಹೇಳ್ತಾ ಇದ್ದಾರೆ, ಹ್ಯಾಂಡ್ಸಮ್ ಅಂತ ಗಂಡಿಗೆ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ವಾಟ್ ಈಸ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಂಡ್ಸಮ್? ಹ್ಯಾಂಡ್ಸಮ್ ಅನ್ನೋವಂತಹದ್ದು, ಬ್ಯೂಟಿಫುಲ್ ಅನ್ನೋವಂತಹದ್ದು, ಅದನ್ನು ಆ ದೇಹದ ಮೇಲೆ ಆರೋಪ ಮಾಡಿ ಇಟ್ ಈಸ್ ಸೂಪರ್ ಇಂಪೋಸ್ಡ್ ಅಪಾನ್ ದಟ್ ಬಾಡಿ. ಸೊ ಇನ್ ರಿಯಾಲಿಟಿ ಅಲ್ಲಿ ಆತ್ಮ, ಇಟ್ ಈಸ್ ದಿ ಆತ್ಮನ್. The boy and girl, handsome and beautiful, it is an appearance upon the boy and girl. Handsome is an appearance upon the boy, beautiful is an appearance upon the girl. Then what is real here? It is the Atma. That is real. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಜನರಲ್ ಆಗಿ ನಾವು ಹೇಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ವಿ ಟೇಕ್ ದಿ ಬಾಡಿ ಆ್ಯಂಡ್ ಮೈಂಡ್ ಕಾಂಪ್ಲೆಕ್ಸ್ ಆ್ಯಸ್ ರಿಯಲ್. ಒಂದು ವ್ಯಕ್ತಿಯನ್ನು ನೋಡಿದ ಕೂಡಲೇ ಸಂಪೂರ್ಣವಾಗಿ ಇವೆಲ್ಲವನ್ನು ನಾವು ಗಣನೆಗೆ ತಂದ್ಕೊಂಡ್ಬಿಡ್ತೀವಿ. ಬಟ್ ಇಟ್ ಈಸ್ ಆ್ಯಕ್ಚುಲಿ ಇಟ್ ಈಸ್ ಅಹಂಕಾರ. ದಟ್ ನಾಮರೂಪ ಈಸ್ ಅನ್ ಅಹಂಕಾರ ಆ್ಯಂಡ್ ವಿ ಫರ್ಗೆಟ್ ದಿ ರಿಯಾಲಿಟಿ. We take the unreal as real. ಅದನ್ನು ಇಲ್ಲಿ ಜನಕ ಹೇಳ್ತದಾನೆ. ಸಿ, ಯು ಆರ್ ನಾಟ್ ಆ್ಯಕ್ಚುಲಿ ಸೀಯಿಂಗ್ ದಿ ಶುಕ್ತಿ. ನೀನು ಕಪ್ಪೆ ಚಿಪ್ಪನ್ನು ನೋಡ್ತಾ ಇಲ್ಲ. ದ ಅಪಿಯರೆನ್ಸ್ ಆಫ್ ದಿ ಸಿಲ್ವರ್ ಕಾಯಿನ್ ಅಪಾನ್ ದಟ್ ಶೆಲ್ ಈಸ್ ಸೀನ್ ಬೈ ಯು, and you have considered that as real and you are calling it as a silver coin. Why it is so? It is because of the ajnana. The ajnana leads to this. And ಸತ್ಯ ಈ ರೀತಿ ಇರೋದ್ರಿಂದ ಮತ್ತು ಜ್ಞಾನ ಅರ್ಥವಾಗಿರೋದ್ರಿಂದ ಯಾವುದನ್ನು ಯಾವುದರಲ್ಲಿ ಲಯಗೊಳಿಸಲಿ ಅಂತ ಇಲ್ಲಿ ಜನಕ ಮಹಾರಾಜ ಗುರು ಅಷ್ಟಾವಕ್ರನ್ನ ಕೇಳ್ತಾನೆ. ಲಯಂ ವ್ರಜ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಸತ್ಯ ಇದು. ಇಟ್ ಈಸ್ ಓನ್ಲಿ ಎ ಕಪ್ಪೆ ಚಿಪ್. ದೇರ್ ಇಸ್ ನೋ ಸಿಲ್ವರ್ ಕಾಯಿನ್ ಅಟ್ ಆಲ್. ದ ಸಿಲ್ವರ್ ಈಸ್ ಅನ್ ಅಪಿಯರೆನ್ಸ್ ಅಪಾನ್ ದಟ್ ಶೆಲ್. ಪೀಪಲ್ ಆರ್ ನಾಟ್ ಸೀಯಿಂಗ್ ದಿ ಶುಕ್ತಿ. ಅಹಂಸಾ ಶುಕ್ತಿ. ಸೊ ನಾನು ಕಪ್ಪೆ ಚಿಪ್ಪು, ನನ್ನನ್ನು ನೋಡ್ತಾ ಇಲ್ಲ, ನನ್ನ ಮೇಲೆ ಬೆಳ್ಳಿಗಿರೋದನ್ನ ಈ ರೂಪ್ಯವತ್ ವಿಶ್ವಕಲ್ಪನಾ. ಸೊ ಜನಗಳು ನನ್ನನ್ನು ಆ ಬೆಳ್ಳಿಯಂತೆ ಹೊಳಿತಾ ಇರೋಂತಹದ್ದನ್ನು ನೋಡಿ ಸಿಲ್ವರ್ ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಾಗಿ ಅವರೇನು ನೋಡ್ತಾ ಇದ್ದಾರೆ, ಸತ್ಯವಲ್ಲದೆ ಇರೋದನ್ನು ಸತ್ಯ ಅಂತ ನೋಡ್ತಾ ಇದ್ದಾರೆ. ಸೂಪರ್ ಇಂಪೋಸಿಷನ್ ಅಪಾನ್ ದಿಸ್ ಶೆಲ್ ಶುಕ್ತಿ. ಬಟ್ ಮೈ ಎಕ್ಸ್ಪೆಕ್ಟೇಷನ್ ಈಸ್ ಜಗತ್ತು ಶುಡ್ ಸಿ ಮಿ ಆಸ್ ಶುಕ್ತಿ. ಬಟ್ ಸಿನ್ಸ್ ದೆರ್ ಈಸ್ ಆ ಬೆಳ್ಳಿಯಂತೆ ಹೊಳಿತಾ ಇರೋದ್ರಿಂದ ದಿಸ್ ರೂಪ್ಯವತ್ ವಿಶ್ವಕಲ್ಪನಾ ಇಟ್ ಈಸ್ ಸೀಯಿಂಗ್ ಮೀ ಆ್ಯಸ್, ನನ್ನ ಮೇಲೆ ಈ ಒಂದು ಸೂಪರ್ ಇಂಪೋಸಿಷನ್ ಬೆಳ್ಳಿಯನ್ನು ನೋಡ್ತಾ ಇದ್ದಾರೆ ನನ್ನಲ್ಲಿ. ಬಟ್ ಅಲ್ಲಿ ಬೆಳ್ಳಿ ಇಲ್ಲ. ಬೆಳ್ಳಿ ಇಲ್ಲದೆ ಇರೋದ್ರಿಂದ ಹೇ ಗುರು, ಯಾವುದನ್ನು ನಾನು ಹಿಡಿದಿಟ್ಕೊಳ್ಳಿ, ಯಾವುದನ್ನು ನಾನು ತ್ಯಜಿಸಲಿ? ಹಿಡಿದಿಟ್ಕೊಳ್ಳೋದಕ್ಕೆ ಯಾವುದೂ ಇಲ್ಲ. ದೆರ್ ಈಸ್ ನೋ ಸಿಲ್ವರ್ ಕಾಯಿನ್. ಬಿಟ್ಬಿಡೋಣ ಅಂತಂದರೆ ನನ್ನ ಕೈನಲ್ಲಿ ಸಿಲ್ವರ್ ಕಾಯಿನ್ ಇಲ್ಲ. ಸೊ ಹಿಡಿದಿಟ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ದೆನ್ ವೆರ್ ಈಸ್ ದಿ ಕ್ವಶನ್ ಆಫ್ ಲಯ? ಸೊ ದೆರ್ ಈಸ್ ನೋ ನೀಡ್ ಟು ಪ್ರಾಕ್ಟೀಸ್ ದಿಸ್ ಲಯ ಯೋಗ. ಲಯ ಹೊಂದಲು ಅಥವಾ ಅದನ್ನು ಅಭ್ಯಾಸ ಮಾಡೋದಕ್ಕೆ ದೆರ್ ಈಸ್ ನೋ ನೀಡ್.
ಅಂಡ್ ಜನಕ ಹಿ ಕಂಟಿನ್ಯೂಸ್, ಅಹಂ ವಾ ಸರ್ವಭೂತೇಷು ಸರ್ವಭೂತಾನ್ ಯತೋ ಮಯಿ ಇತಿ ಜ್ಞಾನಂ ತಥೈತಸ್ಯ ನತ್ಯಾಗೋ ನ ಗೃಹೋಲಯಃ. ಸೊ ಒನ್ಸ್ ಅಗೇನ್ ಮತ್ತೆ ಅವನು ಹೇಳ್ತಾ ಇದ್ದಾನೆ ಗುರು ಅಷ್ಟಾವಕ್ರರಿಗೆ, ಸಿ ಸಂಸಾರ ಅಂತ ನಾವು ಮಾತನಾಡ್ತೀವಿ, ಸಂಸಾರ ಅಂತ ಹೇಳ್ತೀವಿ. ಆ್ಯಕ್ಚುಲಿ ವಾಟ್ ಈಸ್ ಸಂಸಾರ? ಸಂಸಾರ ಮೀನ್ಸ್ ನಾವೇನು ನೋಡ್ತೀವಿ ಅಂತಂದರೆ, ಒಂದು ಲಿಮಿಟೆಡ್ ಬೌಂಡರಿ ಒಳಗಡೆ ನಡೆಯುವಂತಹ ಅನೇಕ ಕ್ರೀಡೆಗಳು, ಅನೇಕ ಆಟಗಳು. ಲೈಕ್ ಸಂಸಾರ ಅಂತ ಹೇಳಿದಾಗ ದೆರ್ ಈಸ್ ಬರ್ತ್, ದೆರ್ ಈಸ್ ಡೆತ್. ಇನ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್. ದೆರ್ ಈಸ್ ವಿಕ್ಟ್ರಿ, ದೆರ್ ಈಸ್ ಡಿಫೀಟ್. ಅನೇಕಗಳನ್ನು ನೀನು ಸಂಪಾದನೆ ಮಾಡ್ತೀಯ, ಅನೇಕಗಳನ್ನು ನೀನು ಕಳ್ಕೋತೀಯ. ದೆರ್ ಈಸ್ ಜಯ, ದೆರ್ ಈಸ್ ಅಪಜಯ, ದೆರ್ ಈಸ್ ಲಾಭ, ದೆರ್ ಈಸ್ ನಷ್ಟ. ಸೋ ಮೆನಿ ದ್ವಂದ್ವಾಸ್ ಆರ್ ಸೀನ್ ಇನ್ ದಿಸ್ ಬಿಟ್ವೀನ್ ಡೆತ್, ಬರ್ತ್ ಆ್ಯಂಡ್ ಡೆತ್. ಆ್ಯಂಡ್ ದಿಸ್ ಈಸ್ ಸಂಸಾರ. ಸೊ between this birth and death, what is experienced, what is seen is called the samsara. So when it is seen like that, ಅಲ್ಲಿರುವಂತಹ ದ್ವಂದ್ವಗಳನ್ನು ನೋಡಿದ ನಂತರದಲ್ಲಿ ಅರ್ಥ ಆಗುವಂತಹ ರಿಯಾಲಿಟಿ ಏನು ಅಂತಂದರೆ, ಓ ಲೈಫ್ ಈಸ್ ಎ ಸ್ಟ್ರಗಲ್. ಬಿಕಾಸ್ ಒಂದು ಕ್ಷಣದಲ್ಲಿ ನಾನು ಏನೋ ಸಂಪಾದನೆ ಮಾಡಿದ್ದೀನಿ ಎನ್ನುವಂತಹ ಹುರುಪು, ಸಂತೋಷ, ಅದನ್ನು ಇನ್ನೂ ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೂ ಅಷ್ಟರಲ್ಲೇ ನಾ ಏನೋ ಕಳ್ಕೊಂಡೆ ಅಂತ ಹೇಳಿ ಮತ್ತೊಂದು ದುಃಖ. ಏನೋ ಗೆದ್ದೆ, ಏನೋ ಸೋತೆ, ಏನೋ ಲಾಭ, ಏನೋ ಜಯ. ಹುಟ್ಟು ಅನ್ನುವಂತಹ ಸಂತೋಷ, ಸಾವು ಅನ್ನುವಂತಹ ದುಃಖ, ಸೋ ಮೆನಿ ಥಿಂಗ್ಸ್. ಸೊ ಲೈಫ್ ಈಸ್ ಸ್ಟ್ರಗಲ್. ಲೈಫ್ ಈಸ್ ನಾಟ್ ಈಸಿ, ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. So there is no peace of mind. So in life there is always anxiety, and this anxiety is called samsara. ಮತ್ತು ಈ ಸಂಸಾರಕ್ಕೆ ಕಾರಣ ಏನು? ಈ ರೀತಿ ಅನ್ವಾಂಟೆಡ್ ಥಿಂಗ್ಸ್, ಇಂತಹ ಸ್ಟ್ರಗಲ್ಗಳು, ಇಂತಹ ದ್ವಂದ್ವಗಳು, ಇವುಗಳೆಲ್ಲ ನನಗೆ ಅನುಭವ ಆಗ್ತಾ ಇದೆ, ಅದನ್ನು ಸಂಸಾರ ಅಂತ ಹೇಳ್ತಾ ಇರೋದ್ರಿಂದ ಇಂತಹ ಸಂಸಾರದ ಅನುಭವಕ್ಕೆ ಕಾರಣ ಏನು? ಇಟ್ ಈಸ್ ಅಜ್ಞಾನ. ಇಗ್ನೊರೆನ್ಸ್ ಈಸ್ ದಿ ರೂಟ್ ಕಾಸ್. ಸೊ ಇನ್ ಲೈಫ್ ದೆರ್ ಈಸ್ ಅ ಸೂಪರ್ ಇಂಪೋಸಿಷನ್, ಅಧ್ಯಾಸ. ದೆರ್ ಈಸ್ ಅಜ್ಞಾನ, ಅಂಡ್ ದಟ್ ಈಸ್ ಕಾಲ್ಡ್ ಲೈಫ್. So this experience is from the standpoint of ಜೀವಾತ್ಮ. ಒಬ್ಬ ಜೀವನ ಅನುಭವ ಇದು. ಜೀವಾತ್ಮನಿಗೆ ಆಗ್ತಾ ಇರುವಂತಹ ಅನುಭವಗಳನ್ನು ಗಣನೆಗೆ ತಂದುಕೊಂಡು ಆ ದೃಷ್ಟಿಕೋನದಿಂದ ಇಂತಹ ವಿಚಾರಗಳನ್ನು ವೇದಾಂತ ತಿಳಿಸ್ತಾ ಇರುವಂತಹದ್ದು. ಬಟ್ ಜೀವಾತ್ಮನ ಅನುಭವ ಈ ರೀತಿ ಇದೆ. ದ್ವಂದ್ವಾಸ್, and there is a struggle in the life. There is no peace of mind. There is always anxiety, and that is samsara. Samsara is not easy to handle. It is very difficult. All these are the experiences of the Jivatma. Because in him there is a Jiva Bhava. He thinks that he is individual. ಬಟ್ ಒಬ್ಬ ಆತ್ಮಜ್ಞಾನಿ ಅಂತ ಹೇಳಿದಾಗ ಆತ್ಮಸ್ವರೂಪಿ ಆ ಅನುಭವವನ್ನು ಪಡ್ಕೊಂಡಿರುವಂತಹ ದ ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳ್ತೀವಿ, ಅಂತಹವನ ಪ್ರಕಾರ his experience is totally different from the experiences of the Jivatma. According to the experience of the Atma Swarupi, he says, ನಾನು ಅಂತಂದರೆ ಶುದ್ಧ ಚೈತನ್ಯ ಅಂತ ಹೇಳ್ತಾನೆ ಅವನು.
ರಿಯಲೈಸ್ಡ್ ಮಾಸ್ಟರ್ ಹೇಳೋದೇನು ಅಂತಂದರೆ, ನಾನು ಮೀನ್ಸ್ ಇಟ್ ಈಸ್ ಶುದ್ಧ ಚೈತನ್ಯ. ಜೀವಾತ್ಮ ಏನು ಹೇಳ್ತಾನೆ, ನಾನು ಅಂತಂದರೆ ತನ್ನ ದೇಹವನ್ನು ಗುರುತಿಸ್ಕೊಂಡು ತನ್ನ ಹೆಸರು, ಕುಲ, ಗೋತ್ರ ಎಲ್ಲವನ್ನ ನಾನು ಅಂತ ಹೇಳ್ತಾನೆ. ಇಬ್ಬರು ಒಂದೇ ವರ್ಡ್ ಯೂಸ್ ಮಾಡೋದು. ಜೀವಾತ್ಮ ಕೂಡ ನಾನು ಅಂತ ಹೇಳ್ತಾನೆ, ರಿಯಲೈಸ್ಡ್ ಮಾಸ್ಟರ್ ಕೂಡ ನಾನು ಅಂತ ಹೇಳ್ತಾನೆ. ಅವರಿಬ್ಬರಲ್ಲಿ ಆ ನಾನುವಿನಲ್ಲಿ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಅಕಾರ್ಡಿಂಗ್ ಟು ಜೀವಾತ್ಮ ನಾನು ಅಂತಂದರೆ ದಿಸ್ ದೇಹ, ಬಾಡಿ ಆ್ಯಂಡ್ ಕಾಂಪ್ಲೆಕ್ಸ್. ವೆರಾಸ್ ಎ ರಿಯಲೈಸ್ಡ್ ಮಾಸ್ಟರ್ ಅವನ ಪ್ರಕಾರ ನಾನು ಅಂತಂದರೆ ಇಟ್ ಈಸ್ ಶುದ್ಧ ಚೈತನ್ಯ. ಸೊ ನಾನು ಅನ್ನುವಂತಹದ್ದನ್ನು ನಿಜವಾದ ಅರ್ಥದಲ್ಲಿ ಹೇಳಬೇಕು ಅಂತಂದರೆ, ದಿಸ್ ನಾನು ಅನ್ನುವಂತಹದ್ದು ಎಲ್ಲ ಜೀವಿಗಳಲ್ಲಿ ಇದ್ದಾನೆ. ನಾನು ಅನ್ನುವಂತಹದ್ದು ಎಲ್ಲ ಸಕಲ ಜೀವರಾಶಿಗಳಲ್ಲಿ ಇರುವಂತಹದ್ದು ನಾನು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಜೀವಿಗಳು ಕೂಡ ನನ್ನಲ್ಲಿಯೇ ಇವೆ. ಆ್ಯಂಡ್ ನಾನು ಮೀನ್ಸ್ ಇಟ್ ಈಸ್ ಎವ್ರಿಥಿಂಗ್. ಅಹಂ ಅನ್ನುವಂತಹದ್ದು ಇಟ್ ಈಸ್ ಸರ್ವಂ. ನಾನು ಅನ್ನುವಂತಹದ್ದು ಸರ್ವಂ, ಪೂರ್ಣ. ಪೂರ್ಣ ನಾನು ಅಂತಂದರೆ ಇಟ್ ಈಸ್ ಪೂರ್ಣ. ಇತಿ ಜ್ಞಾನಂ, ಇದೇ ನಿಜವಾದ ನಾಲೆಡ್ಜ್. ಸೊ ಸತ್ಯ ಈ ರೀತಿ ಇರೋದ್ರಿಂದ ನಾನು ಯಾವುದನ್ನು ಹಿಡಿದಿಟ್ಕೊಳ್ಳಿ, ಯಾವುದನ್ನು ತ್ಯಜಿಸಲಿ, ದೇರ್ ಕೆನಾಟ್ ಬಿ ಲಯ, ದೇರ್ ಈಸ್ ನೋ ಲಯ ಅಟ್ ಆಲ್. ಆತ್ಮ ಸಾಕ್ಷಾತ್ಕಾರದ ಅನುಭವ ಆಗಿದೆ ಅಂತಂದಮೇಲೆ ಜನಕ ಮಹಾರಾಜನಿಗೆ ಬೇರೆ ಏನೂ ಕಾಣ್ತಾ ಇಲ್ಲ. ಬಿಕಾಸ್ ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ. ಆತ್ಮಸ್ವರೂಪಿ ಅವನು. ಆತ್ಮಭಾವದಲ್ಲಿ ನಿಂತು ಎಲ್ಲವನ್ನ ತಿಳ್ಕೊತಾ ಇದ್ದಾನೆ. ಆತ್ಮಭಾವವನ್ನು ಅವನು ಅನುಭವಿಸ್ತಾ ಇದ್ದಾನೆ. ನಾನು ಆತ್ಮ ಅಂತ ಹೇಳಿ ಈ ಒಂದು ಸತ್ಯವನ್ನು ಅವನು ಅನುಸರಿಸ್ತಾ ಇದ್ದಾನೆ. ಸೊ ಅದರಿಂದ ಅವನಿಗೆ ಬೇರೆ ಮತ್ತೊಂದು ಕಾಣ್ತಾ ಇಲ್ಲ. ಸೊ ಬೇರೆ ಇನ್ನೇನೂ ಕಾಣದೇ ಇರೋ ಅಂತಹದ್ದು, ದಟ್ ಈಸ್ ದಿ ಪ್ರಾಬ್ಲಮ್ ಆಫ್ ದಿ ಜನಕ. ಅದರಿಂದ ಜನಕ ಇಲ್ಲಿ ಹೇಳ್ತಾ ಇದ್ದಾನೆ, ಸಿ ಐ ಆಮ್ ಸೀಯಿಂಗ್, ನಾನು ಏನೆಲ್ಲವನ್ನ ನೋಡ್ತಾ ಇದ್ದೀನಿ ಅಲ್ಲೆಲ್ಲ ಆತ್ಮನನ್ನೇ ನಾನು ಕಾಣ್ತಾ ಇದ್ದೀನಿ. ನಾನು ನೋಡ್ತಾ ಇರೋಂತಹದ್ದು ಅನೇಕಗಳಿರ್ಬೋದು, ಆ ಅನೇಕಗಳಲ್ಲಿ ಎಲ್ಲವೂ ಆತ್ಮವೇ ಆಗಿದೆ. ಬೇರೆ ಏನೂ ಕಾಣಿಸ್ತಾನೆ ಇಲ್ಲ ನನಗೆ. ಯಾಕೆ ಕಾಣಿಸ್ತಾ ಇಲ್ಲ ಅಂತಂದರೆ, ಆತ್ಮನನ್ನು ಹೊರತುಪಡಿಸಿದ್ರೆ ಬೇರೆದು ಇನ್ನೊಂದು ಇದೆ ಅನ್ನುವಂತಹದ್ದು ನನಗೆ ಕಾಣಿಸ್ತಾ ಇಲ್ಲ. ನಾನು ನೋಡ್ತಾ ಇರೋವಂತಹದ್ದು ಎಲ್ಲವೂ ಆತ್ಮವೇ ಆಗಿದೆ. ಸೊ ಎರಡನೇದು, ಬೇರೆ ಇನ್ನೇನೋ ಇದೆ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬಂದಿಲ್ಲ. ದಟ್ ಮೀನ್ಸ್ ದಿಸ್ ಈಸ್ ದಿ ಒನ್ನೆಸ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಜನಕ ಮಹಾರಾಜ. ಅವನು ಎಲ್ಲವನ್ನ ನೋಡ್ತಾನೆ ಮತ್ತು ಎಲ್ಲದರಲ್ಲಿಯೂ ಆತ್ಮನನ್ನು ಕಾಣ್ತಾನೆ. ಸೊ ಜನಕನಿಗೆ ಭಿನ್ನವಾದ ವಸ್ತು ಅಂತ ಹೇಳಿ ಮತ್ತೊಂದು ವಸ್ತುವೇ ಅವನು ನೋಡ್ತಾ ಇಲ್ಲ. ಅದರಿಂದ ಅವನು ಬಹಳ ಧೈರ್ಯವಾಗಿ ಹೇಳ್ತಾನೆ, ದೇರ್ ಕೆನಾಟ್ ಬಿ ಎನಿಥಿಂಗ್ ಎಲ್ಸ್ ಅದರ್ ದ್ಯಾನ್ ದಿ ಡಿವಿನಿಟಿ, ಆತ್ಮ. ಸೊ ಇಲ್ಲಿ ಇರೋಂತಹದ್ದು ಎಲ್ಲವೂ ಆತ್ಮವಸ್ತುವೇ ಆಗಿದೆ. ಎಲ್ಲವೂ ಆತ್ಮವಸ್ತುವೇ ಆಗಿದೆ ಅಂತಂದ ಮೇಲೆ ಈ ಆತ್ಮವಸ್ತುವನ್ನು ನಾನು ಯಾಕೆ ಹಿಡಿದಿಟ್ಕೋಬೇಕು? ಆತ್ಮವಸ್ತುವಲ್ಲದೆ ಮತ್ತೊಂದು ಇದೆ ಅಂತಂದರೆ ಅದನ್ನು ಹಿಡಿದಿಟ್ಕೋಬೋದಾಗಿತ್ತು, ಅದನ್ನು ಬಿಟ್ಬಿಡ್ಬೋದಾಗಿತ್ತು, ಅದನ್ನು ಆತ್ಮನಲ್ಲಿ ಲಯಗೊಳಿಸ್ಬೋದಾಗಿತ್ತು, ಏನು ಬೇಕಾದ್ರೂ ನಾನು ಮಾಡ್ಬೋದಾಗಿತ್ತು. ಬಟ್ ನನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ವಲ್ಲ. ನಾನು ನೋಡ್ತಾ ಇರೋಂತಹದ್ದು ಎಲ್ಲವೂ ಆತ್ಮವೇ. ಆತ್ಮನನ್ನು ಹೊರತುಪಡಿಸಿ ನನಗೆ ಮತ್ತೊಂದು ವಸ್ತು ಕಾಣ್ತಾ ಇಲ್ಲ. ಜೊತೆಗೆ ಅವನು ಹೇಳ್ತಾ ಇದ್ದಾನೆ, ಆತ್ಮವಸ್ತು ಅಂತ ನಾನು ಏನು ಹೇಳ್ತಿದ್ದೀನಿ ಅದು ನಾನೇ ಆಗಿದ್ದೀನಿ. ಆತ್ಮವಸ್ತು ನಾನೇ ಅಂತಂದ ಮೇಲೆ there is no burden of excess and there is no feeling of emptiness. ಯಾವುದೋ ಒಂದು ಎಕ್ಸ್ಟ್ರಾ ಇದೆ ಅನ್ನುವಂತಹ ಬರ್ಡನ್ ಇಲ್ಲ, ಅಥವಾ ನನ್ನಲ್ಲಿ ಏನೋ ಒಂದು ಇಲ್ಲ ಅನ್ನುವಂತಹ ಕೊರತೆ ಕೂಡ ಇಲ್ಲ. ಯಾಕೆಂದರೆ ಆತ್ಮವಸ್ತು ಅಂತಂದರೆ ಇಟ್ ಈಸ್ ಫುಲ್, ಪೂರ್ಣ. ಅದರಿಂದ ಇಲ್ಲಿ ಮತ್ತೊಂದು ಇಲ್ಲ. ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಮಂತ್ರ ಇದೆ, ಆ್ಯಂಡ್ ಆ ಮಂತ್ರ ಹೇಳುತ್ತೆ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ಸೊ ಯಾರು ಎಲ್ಲ ಜೀವರಾಶಿಗಳನ್ನು ಆತ್ಮನಲ್ಲಿ ನೋಡ್ತಾನೋ
ಮತ್ತು ಅದೇ ರೀತಿ ಎಲ್ಲ ಜೀವರಾಶಿಗಳಲ್ಲಿಯೂ ಆತ್ಮನನ್ನೇ ಕಾಣ್ತಾನೋ ಅವನಿಗೆ ನಂತರದಲ್ಲಿ ದುಃಖವನ್ನು ಅನುಭವಿಸೋದಿಲ್ಲ. ಯಾಕೆಂದರೆ ಆತ್ಮನನ್ನು ಹೊರತುಪಡಿಸಿ ಅವನು ಬೇರೆ ಏನು ನೋಡ್ತಾನೆ ಇಲ್ಲ. ಅಲ್ಲಿ ದುಃಖ ಯಾಕೆ ಉಂಟಾಗುತ್ತೆ ಅಂತಂದರೆ ಮತ್ತೊಂದನ್ನು ನೋಡಿ ಒಂದು ಕಂಪ್ಯಾರಿಸನ್ ಬರುತ್ತೆ. ಯಾವಾಗಲೂ ಎರಡನೆಯ ವಸ್ತು ಇದೆ ಅಂತಂದಾಗ ಕಂಪ್ಯಾರಿಸನ್ ಬರುತ್ತೆ. ಆ ಕಂಪ್ಯಾರಿಸನಲ್ಲಿ ನಾವು ನನ್ನಲ್ಲಿಲ್ಲದ ಯಾವುದೋ ಒಂದು ಆ ವಸ್ತುವಿನಲ್ಲಿ ಇದೆ ಅನ್ನುವ ಭಾವ. ದಟ್ ಈಸ್ ವೈ ವಿ ಸಫರ್. ಸೊ ಎರಡನೇ ವಸ್ತುವಿನಲ್ಲಿ ನನಗೆ ಅದು ಭಿನ್ನವಾಗಿ ಕಾಣ್ತಾ ಇರೋದ್ರಿಂದ ನಾನು ಅಲ್ಲಿ ದುಃಖವನ್ನು ಅನುಭವಿಸ್ತೀನಿ. ಆದರೆ ಒಬ್ಬ ರಿಯಲೈಸ್ಡ್ ಮಾಸ್ಟರ್ ಅಂತ ಹೇಳಿದಾಗ ಅವನಿಗೆ ಅಲ್ಲಿ ಮತ್ತೊಂದು ವಸ್ತುವೇ ಇಲ್ಲದೆ ಇರೋದ್ರಿಂದ ಅವನಿಗೆ ದುಃಖ ಅನ್ನುವಂತಹದ್ದೇ ಇಲ್ಲ. ವಾಟ್ ಈಸ್ ಸಾಕ್ಷಾತ್ಕಾರ? ಸಾಕ್ಷಾತ್ಕಾರ ಅಂತಂದರೆ ಯಾವ ಜೀವಾತ್ಮ ತನ್ನ ಉಪಾಧಿಗಳಿಂದ ಅವನು ತಪ್ಪಿಸ್ಕೊಂಡಿರ್ತಾನೆ ಅಂತಂದರೆ ಇಂದ್ರಿಯಗಳ ಕೈಗೆ ಅವನು ಸಿಕ್ಕಿರೋದಿಲ್ಲ. ಸೊ ಹೀ ಈಸ್ ಕಾಲ್ಡ್ ಎ ರಿಯಲೈಸ್ಡ್ ಮಾಸ್ಟರ್. ಅವನಿಗೆ ಸಾಕ್ಷಾತ್ಕಾರದ ಅನುಭವ ಆಗಿದೆ ಅಂತ ಹೇಳ್ತಾರೆ. ಅವನ ಅನುಭವ ಹೇಗಿರುತ್ತೆ ಮತ್ತು ಅವನ ಜ್ಞಾನ ಹೇಗಿರುತ್ತೆ ಅಂತಂದರೆ ಅವನು ಬ್ರಹ್ಮನನ್ನ ತನ್ನಲ್ಲೇ ನೋಡ್ತಾನೆ. ಅಷ್ಟು ಮಾತ್ರ ಅಲ್ಲ, he knows that he is Brahma. ಇದು ಹೇಗೆ ಅಂತಂದರೆ ಒಂದು ನದಿ ಸಾವಿರಾರು ಮೈಲಿ ದೂರಗಳಿಂದ ಹರಿದು ಬರುತ್ತೆ. ಬೆಟ್ಟ ಗುಡ್ಡಗಳನ್ನು ದಾಟತ್ತೆ, ಪರ್ವತಗಳನ್ನು ದಾಟತ್ತೆ, ನೂರಾರು ಮೈಲಿ ಸಂಚರಿಸಿ ಕೊನೆಗೆ ಬಂದು ಅದು ಸಾಗರದಲ್ಲಿ ಒಂದಾಗುತ್ತೆ. ಆ ನದಿ ಎಲ್ಲೋ ದೂರದಿಂದ ಹರ್ಕೊಂಡು ಬಂದು ನೂರಾರು ಮೈಲಿ, ಸಾವಿರಾರು ಮೈಲಿ ಕ್ರಮಿಸಿ ಕೊನೆಗೆ ಅದು ಸಾಗರದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಸಾಗರದಲ್ಲಿ ಸೇರಿದಾಗ ಅಲ್ಲಿ ಇದು ನದಿ ನೀರು, ಇದು ಸಾಗರದ ನೀರು ಅಂತ ಅಲ್ಲಿ ಎರಡು ಇಲ್ಲ. ದೆರ್ ಈಸ್ ನೋ ರಿವರ್, ದೆರ್ ಈಸ್ ನೋ ಓಷನ್, ಇಟ್ ಈಸ್ ಜಸ್ಟ್ ವಾಟರ್. ಅದು ಸಾಗರವೇ ಆಗಿ ಹೋಗುತ್ತೆ. ನದಿ ನೀರು ಸಾಗರಕ್ಕೆ ಬಂದು ಸೇರಿಕೊಂಡಾಗ ದಟ್ ಬಿಕಮ್ಸ್ ಒನ್, ಇಟ್ ಬಿಕಮ್ಸ್ ಸಾಗರ, ದಟ್ಸ್ ಆಲ್. ಅಲ್ಲಿ ರಿವರ್, ಇದು ರಿವರ್ ವಾಟರು, ಇದು ದಿಸ್ ಈಸ್ ಓಷನ್. ನೋ, ನಾವು ಆ ರೀತಿ ಅದನ್ನು ಗುರುತಿಸೋದಕ್ಕೆ ಆಗದೇ ಇಲ್ಲ. ಆ ನದಿ ಎಲ್ಲೋ ದೂರದಿಂದ ಹರ್ಕೊಂಡು ಬರ್ಬೇಕಾದ್ರೆ ನಾವು ಹೇಳ್ತೀವಿ ಆ ನದಿ ಹರಿದು ಬರ್ತಾ ಇದೆ, ಸೊ ಸದ್ಯದಲ್ಲೇ ಅದು ಸಾಗರವನ್ನು ಸೇರುತ್ತೆ. ಸೊ ಹರಿದು ಬರ್ತಾ ಇರೋವಂತಹ ಸಂದರ್ಭದಲ್ಲಿ ಅದನ್ನು ನಾವು ಗುರುತಿಸಬಹುದು. ಅದು ಬಂದು ಸೇರಿದ ನಂತರದಲ್ಲಿ ಅಲ್ಲಿ ಎರಡನ್ನು ನಾವು ಗುರುತಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತಂದಾಗ ಅವನಿಗೆ ಮತ್ತೊಂದು ವಸ್ತು ಕಾಣೋದಿಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಮುಂಚೆ ಎಲ್ಲರಂತೆ ಅವನು ಕೂಡ ಜೀವಾತ್ಮನಾಗಿರ್ತಾನೆ, ಬ್ರಹ್ಮನನ್ನು ಹುಡುಕ್ತಾ ಇರ್ತಾನೆ, ಬ್ರಹ್ಮ ಬೇರೆ ನಾನು ಬೇರೆ ಅಂತ ಹೇಳ್ತಾ ಇರ್ತಾನೆ. ಬಟ್ ಯಾವಾಗ ಅವನಿಗೆ ಸತ್ಯ ಗೊತ್ತಾಗೋಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ, ಆತ್ಮದ ಅನುಭವ ಆಗುತ್ತೆ, ಆಗ ಅವನು ತನ್ನಲ್ಲಿ ಬ್ರಹ್ಮನನ್ನು ನೋಡ್ತಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾನೇ ಬ್ರಹ್ಮ ಅನ್ನುವಂತಹ ಸತ್ಯವನ್ನು ತಿಳ್ಕೊತಾನೆ. ಅಲ್ಲಿ ಬ್ರಹ್ಮನನ್ನು ಹೊರತುಪಡಿಸಿದ್ರೆ ಮತ್ತೊಂದು ಇದೆ ಅನ್ನುವ ಅನುಭವವೇ ಅವನಿಗೆ ಬರೋದಿಲ್ಲ. ಸೊ ದೆರ್ ಈಸ್ ನೋ ರಿವರ್, ದೆರ್ ಈಸ್ ನೋ ಓಷನ್. ಆಮೇಲೆ ಎಲ್ಲ ಕಡೆ ಭಗವಂತ ಇದೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ, ಭಗವಂತ ಈಸ್ ಎವ್ರಿವೇರ್ ಅನ್ನೋಂತಹದ್ದು ವೇದಾಂತ ವಾಕ್ಯ. ಎಲ್ಲ ಶಾಸ್ತ್ರ ವೇದಾಂತಗಳು ಕೂಡ ಈ ಮಾತುಗಳನ್ನು ಹೇಳುತ್ತಾ ಬರುತ್ತೆ. ಸೊ ಪರಮಾತ್ಮನನ್ನು ಚೆನ್ನಾಗಿರೋದ್ರಲ್ಲಿ ನೋಡುವಂತಹದ್ದು ಇಟ್ ಈಸ್ ವೆರಿ ಈಸಿ. ಯಾವುದೋ ಒಂದು ಸುಂದರವಾದ ವಸ್ತುವನ್ನು ನೋಡ್ತೀವಿ, ಓ ಸೋ ಡಿವೈನ್ ಅಂತ ಹೇಳ್ತೀವಿ. ಯಾರೋ ಒಬ್ಬ ಮನುಷ್ಯನನ್ನು ನೋಡ್ತೀವಿ, ಹಿ ಈಸ್ ಗಾಡ್ಲಿ ಅಂತ ಹೇಳ್ತೀವಿ. ಸೊ ಪರಮಾತ್ಮ ಅಥವಾ ಈ ದೈವಿ ಭಾವವನ್ನು ಚೆನ್ನಾಗಿರೋದ್ರಲ್ಲಿ ಗುರುತಿಸುವಂತಹದ್ದು ವೆರಿ ಈಸಿ. ಯಾಕೆ ಸುಂದರವಾಗಿದೆ ಅಂದ ತಕ್ಷಣ ನಾವು ಹೇಳ್ತೀವಿ ಇಟ್ ಈಸ್ ವೆರಿ ಡಿವೈನ್, ಇಟ್ ಈಸ್ ಫ್ಯಾಂಟಾಸ್ಟಿಕ್. ಒಬ್ಬ ಒಳ್ಳೆ ಮನುಷ್ಯನನ್ನು ನೋಡ್ಬಿಟ್ಟು ಹಿ ಈಸ್ ಗಾಡ್ಲಿ, ದೇವರು ಬಂದಂಗೆ ಬಂದ ಅಂತ ಹೇಳ್ತೀವಿ. ಬಟ್ ಪರಮಾತ್ಮ ಈಸ್ ಎವ್ರಿವೇರ್ ಅಂತ ಹೇಳಿದಾಗ ಎಲ್ಲ ವಿಕಾರಗಳ ಹಿಂದೆ, ಎಲ್ಲ ಕ್ರೌರ್ಯಗಳ ಹಿಂದೆ ಕೂಡ ಭಗವಂತ ಇರ್ತಾನೆ. ಸಿ ದ ವೆರಿ ಸ್ಟೇಟ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್, ಬಟ್ ದಿಸ್ ಈಸ್ ದಿ ಟ್ರೂತ್. ಸೊ ಎಲ್ಲ ವಿಕಾರಗಳ ಹಿಂದೆ ಭಗವಂತ ಇದ್ದಾನೆ ಅನ್ನುವಂತಹದ್ದನ್ನು ಯಾರು ನೋಡ್ತಾನೆ,
ಎಲ್ಲ ಕ್ರೌರ್ಯಗಳ ಹಿಂದೆ ಕೂಡ ಭಗವಂತನೇ ಇರೋದು ಅನ್ನುವಂತಹದ್ದನ್ನು ಯಾವ ದಾರ್ಶನಿಕ ನೋಡ್ತಾನೆ, ಸೊ ಎಲ್ಲೆಲ್ಲೂ ಭಗವಂತನನ್ನೇ ಅವನು ಕಾಣ್ತಾ ಇದ್ದಾನೆ ಅಂತಂದ್ರೆ ಅವನು ಅಜ್ಞಾನವನ್ನು ಗೆದ್ದಿದ್ದಾನೆ. ಹಿ ಈಸ್ ಅ ರಿಯಲೈಸ್ಡ್ ಮಾಸ್ಟರ್. ಸೊ ಇದರ ಅರ್ಥ ಏನು ಅಂತಂದರೆ ಅವನು ಸೌಂದರ್ಯಕ್ಕೆ ಮಾರು ಹೋಗೋದಿಲ್ಲ. ಒಂದು ಸೌಂದರ್ಯವನ್ನು ನೋಡ್ಬಿಟ್ಟು ದರ್ ಈಸ್ ಡಿವಿನಿಟಿ ಅಂತ ಹೇಳೋದಿಲ್ಲ. ಸೌಂದರ್ಯಕ್ಕೆ ಮಾರು ಹೋಗೋದಿಲ್ಲ. ಎಲ್ಲೋ ಒಳ್ಳೆತನವನ್ನು ಗುರುತಿಸಿ ಅದಕ್ಕೆ ಅವನು ಮಾರು ಹೋಗೋದಿಲ್ಲ. ಯಾರೋ ಒಬ್ಬನನ್ನು ನೋಡಿ ಹಿ ಈಸ್ ಗಾಡ್ಲಿ, ನೋ ಸಚ್ ಕಂಪ್ಯಾರಿಸನ್. ಅವನು ವಿಚಲಿತನಾಗೋದಿಲ್ಲ. ಅದೇ ರೀತಿ ಭೀಕರತೆಗಳನ್ನು ನೋಡಿದಾಗ ಅವನು ಹೆದರಿಕೊಳ್ಳೋದಿಲ್ಲ. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವನಲ್ಲಿ ಸಮತ್ವ ಭಾವ ಇರುತ್ತೆ. ಸೊ ಫಾರ್ ಹಿಮ್ ಎವ್ರಿಥಿಂಗ್ ಈಸ್ ವಿಷ್ಣುಮಯ. ಎವ್ರಿಥಿಂಗ್ ಈಸ್ ವಿಷ್ಣುಮಯ. ದ ವೆರಿ ಮೀನಿಂಗ್ ಆಫ್ ವಿಷ್ಣು ಅಂತಂದ್ರೆ ಏನು? ಎಲ್ಲ ಕಡೆ ಇರೋಂಥವನು, ಆಲ್ ಪರ್ವೇಸಿವ್, ಈಸ್ ಕಾಲ್ಡ್ ವಿಷ್ಣು. ಸೊ ಹಿ ಸೇಸ್ ಇಟ್ ಈಸ್ ಆಲ್ ವಿಷ್ಣುಮಯ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸೊ ಒಬ್ಬ ಜ್ಞಾನಿ ಎಲ್ಲೆಲ್ಲಿಯೂ ಆತ್ಮನನ್ನು ನೋಡ್ತಾನೆ. ಎಗೇನ್ ಆತ್ಮನಲ್ಲಿ ಎಲ್ಲವನ್ನ ನೋಡ್ತಾನೆ, ಎಲ್ಲರನ್ನ ನೋಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಸಮದರ್ಶನ. ಸೊ ಇಲ್ಲಿ ಜನಕ ಮಹಾರಾಜ ಪೂರ್ಣ ಶ್ರದ್ಧೆಯಿಂದ ಶಾಸ್ತ್ರಗಳ ಮಾರ್ಗವನ್ನು ಅನುಸರಿಸಿರ್ತಾನೆ. ಜೊತೆಗೆ ಅವನಿಗೆ ಸಿಕ್ಕಿರುವಂತಹ ಗುರು ಆದರೂ ಯಾರು? ನಾಟ್ ಸಮ್ ಆರ್ಡಿನರಿ, ಹಿ ಇಸ್ ಗುರು ಅಷ್ಟಾವಕ್ರ. ಸೊ ಅಷ್ಟಾವಕ್ರರಂತಹ ಗುರುವಿನ ಪಾಠ ಅವನಿಗಾಗಿದೆ, ಅಂತಹ ಗುರುಗಳ ಬೋಧನೆಯೇ ಅವನಿಗೆ ಸಿಕ್ಕಿದೆ. ಮತ್ತು ಗುರುವಿನ ಪ್ರತಿ ಬೋಧನೆಯನ್ನು, ಪ್ರತಿ ಉಪದೇಶವನ್ನು ಅವನು ಅನುಸರಿಸಿ ಅಭ್ಯಾಸ ಮಾಡಿದ್ದಾನೆ. ಅವುಗಳಲ್ಲಿರುವಂತಹ ಸತ್ಯವನ್ನು ಅವನು ಕಂಡುಕೊಂಡಿದ್ದಾನೆ, ವಿಚಾರ ಮಾಡಿದ್ದಾನೆ, ಮನನ ಮಾಡಿದ್ದಾನೆ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾನೆ. ಸ್ಪಿರಿಚುವಲ್ ಪ್ರಾಕ್ಟೀಸ್. ವೇದಾಂತದಲ್ಲಿ ಶ್ರವಣ ಅನ್ನುವಂತಹದ್ದೇ ಬಹಳ ಅದೃಷ್ಟ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಒನ್ ಕ್ಯಾನ್ ಲಿಸನ್ ಟು ದಿ ಆತ್ಮವಿಚಾರ. ಸೊ ಶ್ರವಣ ಈಸ್ ದಟ್ ಇಟ್ ಸೆಲ್ಫ್ ಈಸ್ ವೆರಿ ಡಿಫಿಕಲ್ಟಿ. ಅದು ಎಲ್ರಿಗೂ ಸಿಗುವಂತಹದ್ದಲ್ಲ. ಅಂಥದ್ರಲ್ಲಿ ಶ್ರವಣದ ಮೂಲಕ ಅವನು ವಿಚಾರ ಗ್ರಹಿಸ್ತಾ ಇದ್ದಾನೆ ಅಂತಂದಾಗ ಆ ನಂತರದಲ್ಲಿ ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೋಬೇಕು ಅಂತ ಹೇಳಿ ಅದನ್ನು ಸಮಗ್ರವಾಗಿ ಮನನ ಮಾಡ್ಕೋತಾನೆ. ನಾ ಏನು ಕೇಳಿಸ್ಕೊಂಡೆ, ಗುರು ಏನು ಹೇಳಿದ್ದಾನೆ, ದಟ್ ಈಸ್ ಕಾಲ್ಡ್ ಮನನ. ಆ ಮನನ ಮಾಡಿಕೊಂಡಾಗ ಅವನಿಗೆ ಗೊತ್ತಾಗುತ್ತೆ, ಎಸ್ ಗುರು ಏನು ಹೇಳಿದ್ದಾನೆ, ದೆರ್ ಈಸ್ ಅ ಟ್ರೂತ್ ಇನ್ ಇಟ್. ಗುರು ಹೇಳ್ತಾ ಇರೋವಂತಹದ್ದು ನನಗೆ ಅರ್ಥವಾಗ್ತಾ ಇದೆ. ಸೊ ಇದು ಅರ್ಥವಾಗಿರೋದ್ರಿಂದ, ಇದು ಸತ್ಯ ಅಂತ ನನಗೆ ಅನ್ನಿಸ್ತಾ ಇರೋದ್ರಿಂದ ಈವನ್ ಐ ಶುಡ್ ಪ್ರಾಕ್ಟೀಸ್ ದಿಸ್. ಬಿಕಾಸ್ ಆಫ್ ಶ್ರವಣ ಅವನು ಮನನ ಮಾಡ್ಕೊಳ್ಳೋದಕ್ಕೆ ದಾರಿ ಕೊಡ್ತು. ಸೊ ಮನನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆದ ನಂತರದಲ್ಲಿ ಏನಾಯಿತು, ಅವನಿಗೆ ಸತ್ಯ ದರ್ಶನವಾಯಿತು. ಓ ಎಸ್, ದೆರ್ ಈಸ್ ಟ್ರೂತ್ ಇನ್ ಇಟ್. ಯಾವಾಗ ಅವನು ಸತ್ಯವನ್ನು ಕಂಡುಕೋತಾನೆ ಆಗ ಅವನು ಹೇಳ್ತಾನೆ, ಎಸ್ ಐ ವಿಲ್ ಫಾಲೋ ದಿಸ್, ಐ ವಿಲ್ ಪ್ರಾಕ್ಟೀಸ್ ದಿಸ್. ಸೊ ಅದನ್ನು ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರ್ತಾನೆ. ಶ್ರವಣ ಮನನ, ಅಂಡ್ ದಿಸ್ ಈಸ್ ಕಾಲ್ಡ್, ಅನುಷ್ಠಾನಕ್ಕೆ ತರುವಂತಹ ಈ ಹಂತವನ್ನು ಇಟ್ ಈಸ್ ಕಾಲ್ಡ್ ನಿಧಿಧ್ಯಾಸನ. ಸೊ ಇಲ್ಲಿ ಜನಕ ಮಹಾರಾಜ ಗುರುವಿನಿಂದ ಕೇವಲ ಪಾಠವನ್ನು ಅವನು ಕೇಳಿ ತಿಳ್ಕೊಂಡಿರೋದು ಮಾತ್ರ ಅಲ್ಲ, ವಿಚಾರ ಮಾಡಿದ್ದಾನೆ, ಸಮಗ್ರವಾಗಿ ವಿಚಾರ ಮಾಡಿದ್ದಾನೆ, ಮನನ ಮಾಡಿದ್ದಾನೆ. ಮನನದ ನಂತರದಲ್ಲಿ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್. ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿದೆ ಜನಕನಲ್ಲಿ. ಅದರಿಂದ ಜನಕನಿಗೆ ಈಗ ಎಲ್ಲ ಅರ್ಥ ಆಗ್ತದೆ. ಅವನು ಹೇಳ್ತಾನೆ, ನಾನು ಮತ್ತೊಂದನ್ನು ನೋಡ್ತಾನೆ ಇಲ್ವಲ್ಲ. ಎ ಬೋಲ್ಡ್ ಸ್ಟೇಟ್ಮೆಂಟ್ ಬೈ ಜನಕ ಮಹಾರಾಜ. ನನಗೆ ಆತ್ಮನನ್ನು ಹೊರತುಪಡಿಸಿದ್ರೆ ಅಲ್ಲಿ ಮತ್ತೊಂದು ಇದೆ ಅನ್ನುವಂತಹದ್ದೇ ಐ ಆಮ್ ನಾಟ್ ಸೀಯಿಂಗ್, ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸಿಂಗ್. ಸೊ ನಾನು ಮತ್ತೊಂದು ಇಲ್ಲ ನನ್ನ ಬಳಿ, ಮತ್ತೊಂದು ನನಗೆ ಕಾಣ್ತಾ ಇಲ್ಲ. ಸೊ ಕಾಣದೇ ಇರೋವಂತಹದ್ದು, ಇಲ್ಲದೆ ಇರೋವಂತಹದ್ದನ್ನು ನಾನು ಹೇಗೆ ಹಿಡ್ಕೊಳ್ಳಿ? ಇಟ್ ಈಸ್ ನಾಟ್ ಪಾಸಿಬಲ್.
ಅಥವಾ ನಾನು ಏನೋ ಹಿಡ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ಬಿಟ್ಬಿಡೋಣ ಅಂತಂದರೆ ಅಲ್ಲಿ ಯಾವುದೂ ಇಲ್ವಲ್ಲ ಹಿಡ್ಕೊಳ್ಳೋದಕ್ಕೆ. ಸೊ ನ ಗ್ರಹೋ ನ ತ್ಯಾಗೋ ಲಯ. ಸೊ ಹಿಡ್ಕೊಳ್ಳೋದಕ್ಕಾಗಲಿ ಬಿಡೋದಕ್ಕಾಗಲಿ ಅಲ್ಲಿ ಮತ್ತೊಂದು ವಸ್ತುವೇ ಇಲ್ಲ. ಆದ್ದರಿಂದ ಲಯ ಇಸ್ ನಾಟ್ ಪಾಸಿಬಲ್. ಸೊ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಆ್ಯಂಡ್ ಹೀ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಹಿಂದಿನ ಅಧ್ಯಾಯದಲ್ಲಿ ಗುರು ಅಷ್ಟಾವಕ್ರರು ಜನಕ ಮಹಾರಾಜನಿಗೆ ಹೇಳ್ತಾನೆ, ಲಯಂ ವ್ರಜ ಲಯಂ ವ್ರಜ ಲಯಂ ವ್ರಜ. ಲಯವನ್ನು ಹೊಂದು ಅಂತ ಅವ್ರು ಹೇಳಿರ್ತಾರೆ. ಆ ರೀತಿ ಉಪದೇಶ ಆಗಿದೆ ಜನಕ ಮಹಾರಾಜರಿಗೆ. ಸೊ ಉಪದೇಶದ ನಂತರದಲ್ಲಿ ಜನಕ ಮಹಾರಾಜ ಈ ಸಂದರ್ಭದಲ್ಲಿ ಜನಕ ಈಸ್ ರಿಯಲೈಸ್ಡ್. ಅವರಿಗೆ ಸತ್ಯ ಗೊತ್ತಾಗೋಗಿದೆ. ನೌ ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್, ಹಿ ಈಸ್ ಎ ಜ್ಞಾನಿ. ಸೊ ಒಂದು ಕಡೆ ಜನಕ ಈಸ್ ಎ ಡಿಸೈಪಲ್ ಅಂತ ಹೇಳಿ ಗುರು ಅಷ್ಟಾವಕ್ರರ ಮಾತನ್ನ ಅವನು ಕೇಳಬೇಕು. ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ಡಿಸೈಪಲ್ ಬಹಳ ಶ್ರದ್ಧೆಯಿಂದ ಗುರು ಹೇಳ್ತಾ ಇರುವಂತಹ ವಾಕ್ಯವನ್ನು ಅವನು ಅನುಸರಿಸಬೇಕು, ಕೇಳಬೇಕು. ಸೊ ಕೇಳೋಣ ಅಂತ ಹೇಳಿ, ಎಸ್ ಐ ಆಮ್ ಪ್ರಿಪೇರ್ಡ್, ನಾನು ಏನಾದ್ರು ಅಂತಹದ್ದಿದ್ರೆ ನಾನು ಲಯಗೊಳಿಸ್ತೀನಿ, ನಾನು ಒಪ್ಕೋತೇನೆ. ಬಟ್ ಹೀ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಅವನಿಗೆ ಮತ್ತೊಂದು ವಸ್ತು ಕಾಣ್ತಾನೆ ಇಲ್ಲ. ಸೊ ಈಗ ಅವನಿಗೆ ಬಹಳ ಧೈರ್ಯ ಬಂದಿದೆ, ಬಹಳ ಶ್ರದ್ಧೆ ಇದೆ, ನಂಬಿಕೆ ಇದೆ. ಸೊ ಗುರು ಹೇಳ್ತಾ ಇದ್ದರೂ ಕೂಡ ಇಟ್ ಈಸ್ ನಾಟ್ ಪಾಸಿಬಲ್ ಅನ್ನುವಂತಹದ್ದನ್ನು ಅಷ್ಟು ಧೈರ್ಯವಾಗಿ ಗುರುವಿಗೆ ಅವನು ತಿರುಗಿಸಿ ಹೇಳಬೇಕು ಅಂತಂದರೆ ಅವನು ಅಂತಹ ಸತ್ಯದಲ್ಲಿ ನೆಲೆ ನಿಂತಿದ್ದಾನೆ ಜನಕ ಮಹಾರಾಜ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಜನಕ ಮಹಾರಾಜ ಟು ರಿಪ್ಲೈ ವೆರಿ ಬೋಲ್ಡ್ಲಿ ಟು ಗುರು ಅಷ್ಟಾವಕ್ರ, ಎಸ್ ಇಟ್ ಈಸ್ ನಾಟ್ ಪಾಸಿಬಲ್. ಲಯ ಹೊಂದುವಂತಹ ಯೋಗದ ಅಭ್ಯಾಸದ ಅವಶ್ಯಕತೆ ನನಗಿಲ್ಲ. ಉಪದೇಶ ಕೊಡುವಂತಹ ಸಂದರ್ಭದಲ್ಲಿ ಆ್ಯಸ್ ಎ ಗುರು ಅಷ್ಟಾವಕ್ರರು ಹೇಳ್ತಾರೆ ಲಯವನ್ನು ಹೊಂದು. ಯಾಕೆ ಹೇಳ್ತಾರೆ ಅಂತಂದರೆ, ಯಾವುದನ್ನ ನೀನು ಹಿಡ್ಕೋತೀಯಾ ಅದು ಸತ್ಯ ಅಲ್ಲ, ಸತ್ಯ ಅಲ್ಲದೆ ಇರುವಂತಹದ್ದು ನಿನ್ನ ಬಳಿಗೆ ಬರುತ್ತೆ. ಸೊ ದಟ್ ಗಿವ್ಸ್ ಯು ಲಾಟ್ ಆಫ್ ಟ್ರಬಲ್, ದಟ್ ಗಿವ್ಸ್ ಯು ಸೋ ಮೆನಿ ಮೆಂಟಲ್ ಡಿಸ್ಟರ್ಬೆನ್ಸಸ್. ಅದು ಯಾವುದೂ ನಿನಗೆ ಆಗಬಾರ್ದು. ಸೊ ದೆರ್ ಈಸ್ ಎ ಕಾರುಣ್ಯ ಭಾವ ಇನ್ ದಿ ಗುರು. ನನ್ನ ಡಿಸೈಪಲ್ಗೆ ತೊಂದರೆ ಆಗಬಾರ್ದು, ಅವನು ದುಃಖಕ್ಕೆ ಒಳಗಾಗಬಾರ್ದು, ಅವನು ಅನ್ಯಥಾ ಭಾವಿಸಬಾರ್ದು. ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ರಿಯಾಲಿಟಿ. ಸೊ ಈ ಕಾರಣದಿಂದ ಅವ್ರೇನು ಹೇಳ್ತಾರೆ ಅಂತಂದರೆ, ಏನಾದರೂ ಅಂತಹದ್ದು ನಿನಗೆ ಅನುಭವ ಆದ ಪಕ್ಷದಲ್ಲಿ ಮತ್ತೊಂದು ಇದೆ ಅಂತ ಹೇಳಿ ನೀನು ಅದರ ಮೋಹಕ್ಕೆ ಒಳಗಾಗಿ ಅಂತಹದ್ದನ್ನು ನನ್ನದು ನನಗೆ ಬೇಕು ಅನ್ನುವಂತಹ ಏನಾದರೂ ಅಂತಹ ಆಸೆಗಳಿಗೆ ಒಳಪಟ್ಟು ಅವುಗಳನ್ನ ನೀನೇನಾದರೂ ಹಿಡ್ಕೊಂಡ್ರೆ ಅವುಗಳಿಂದ ನಿನಗೆ ಶಾಂತಿ, ನೆಮ್ಮದಿ, ತೃಪ್ತಿ ಯಾವುದೂ ಸಿಗೋದಿಲ್ಲ. ಸೊ ಅದರಿಂದ ಅದನ್ನು ನೀನು ಲಯಗೊಳಿಸಿ ಬಿಟ್ಬಿಡು ಅದನ್ನು. ಸೊ ಟೀಚಿಂಗ್ ಈಸ್ ರಿಕ್ವೈರ್ಡ್. ಗುರು ಅಷ್ಟಾವಕ್ರರು ಹೇಳಿದ್ದು ಸತ್ಯ, ಅನುಸರಿಸಬೇಕಾಗಿರುವಂತಹದ್ದು ಕೂಡ ಅಷ್ಟೇ ಸತ್ಯ. ಬಟ್ ಈ ಸಂದರ್ಭದಲ್ಲಿ ಜನಕ ಮಹಾರಾಜರಿಗೆ ಆತ್ಮಜ್ಞಾನದ ದರ್ಶನ ಆಗಿ ಹೋಗಿದೆ. ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅದ್ವೈತದ ನೆಲೆಯಲ್ಲಿ ಬಹಳ ಗಟ್ಟಿಯಾಗಿ ನಿಂತು ಆ ದೃಷ್ಟಿಯಲ್ಲಿ ಪ್ರಪಂಚವನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ಹೇಳ್ತಾ ಇದ್ದೀರಿ, ಅಲ್ಲಿ ಮತ್ತೊಂದನ್ನು ನಾನು ಕಾಣ್ತಾ ಇಲ್ಲ, ನನಗೆ ಆತ್ಮನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೊಂದು ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಹೇ ಗುರು, ನಾ ಯಾವುದನ್ನು ಹಿಡ್ಕೊಳ್ಳಿ, ಯಾವುದನ್ನು ಬಿಡಲಿ? ಇಟ್ ಈಸ್ ನಾಟ್ ಪಾಸಿಬಲ್. ಲಯ ಈಸ್ ನಾಟ್ ಪಾಸಿಬಲ್. ಸರ್ವವೂ ಆತ್ಮವೇ ಆಗಿರುವಾಗ ಹೇಗೆ ಆತ್ಮನಲ್ಲಿ ಆತ್ಮನನ್ನು ನಾನು ಲಯಗೊಳಿಸ್ತೀನಿ? ಬಿಕಾಸ್ ಎವ್ರಿಥಿಂಗ್ ಈಸ್ ಆತ್ಮ. ನೀ ಲಯಗೊಳಿಸು ಅಂತ ಹೇಳ್ತಾ ಇರೋದೇನು? ಅದನ್ನು ಬಿಟ್ಬಿಡು. ಬಿಕಾಸ್ ಎವ್ರಿಥಿಂಗ್ ಈಸ್ ಆತ್ಮ ಅಂತ ನಾನು ಹೇಳ್ತಾ ಇದೆಯಾ. ನಾನು ಕೂಡ ಐ ಆಮ್ ಸೀಯಿಂಗ್ ಎವ್ರಿಥಿಂಗ್ ಈಸ್ ಆತ್ಮ. ಸೊ ಆತ್ಮನಲ್ಲಿ ಆತ್ಮನನ್ನು ನಾನು ಹೇಗೆ ಲಯಗೊಳಿಸಲಿ? ಇಟ್ ಈಸ್ ನಾಟ್ ಪಾಸಿಬಲ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.